ಈಗ ಆವತ್ತು ಚೆನ್ನಾಗಿತ್ತು ಅಂತ ಸುಧಾ ಬರ್ಗೂರವ್ರು ಹೇಳ್ತಾರೆ. ಈಗ ಆವತ್ತು ಯುಗಾದಿ ಆ ಸಂಭ್ರಮ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ತೋರಣ ಅವ್ರು ಹೇಳಿದ್ರಲ್ಲ, ತೋರಣ ಕಟ್ಟೋದು, ಆ ಬೇವಿನ ಸೊಪ್ಪಲ್ಲಿ ಎಂಥ ಕ್ವಾಲಿಟೀಸ್ ಇವೆ. ಒಣಗಿರೋ ಬೇವಿನ ಸೊಪ್ಪನ್ನು ನೀವು ಪುಡಿ ಮಾಡಿ ಬಿಸಿನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು, ಚರ್ಮ ಜಾಡ್ಯಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಔಷಧೀಯ ಗುಣ ಇರ್ತಕ್ಕಂತಹ ಮಾವಿನ ಎಲೆ ಆಗ್ಬೋದು, ಬೇವಿನ ಎಲೆ ಆಗ್ಬೋದು, ಎರಡನ್ನೂ ಒಟ್ಟಿಗೆ ಭಕ್ಷ್ಯ ಮಾಡ್ತೀವಿ, ತಿಂತೀವಿ. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಉತ್ಸವ ಪ್ರಿಯಾ ಖಲು ಮನುಷ್ಯಾಹ. ಭಾರತೀಯರು ಮನುಷ್ಯಾಹ ಅಂದರೆ ಉತ್ಸವ ಪ್ರಿಯರು ಅಂದರೆ ಹಬ್ಬದ ಪ್ರಿಯರು. ಅಂದರೆ ಹಬ್ಬಗಳನ್ನು ಕಾಳಿದಾಸನ ಕಾಲದಲ್ಲೂ ಮಾಡ್ತಾಯಿದ್ರು, ಅಲ್ಲಿಂದ ಆಚೆಗೆ ಇವತ್ತಿನವರೆಗೂ ಮಾಡ್ಕೊಂಬಂದಿದ್ದಾರೆ. ಆವತ್ತಿನ ಯುಗಾದಿ ಹೇಗಿತ್ತು ಅಂತಂದರೆ, ಹಳೆ ಕಾಲದ ಒಬ್ಬಟ್ಟನ್ನು ಅಜ್ಜಿ ಮಾಡ್ತಾ ಇದ್ದಿದ್ದನ್ನು ಕಣ್ಣಲ್ಲಿ ನೋಡಿದವರು ಸುಧಾ ಬರ್ಗೂರವರು. ಜೋರು ಚಪ್ಪಾಳೆ ಕೊಟ್ಟರೆ ಈಗ ಅವರು ಮಾತಾಡ್ತಾರೆ. ನಮಸ್ಕಾರ. ಕನ್ನಡಿಗರ ಕಣ್ಮಣಿ ಆಗಿದ್ದಂತಹ ಹರ್ಟೇಕ್ ಕಾರ್ಯಕ್ರಮವನ್ನು ಮತ್ತೆ ಕನ್ನಡಿಗರ ಕಣ್ಮಣಿ ಆಗಿರುವಂತಹ ನ್ಯೂಸ್ ಫಸ್ಟ್ನವರು ನಿಮ್ಮ ಮುಂದೆ ತರ್ತಾ ಇದ್ದಾರೆ ಯುಗಾದಿ ಹಬ್ಬದ ಮೂಲಕ. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ MSN ಅವರೇನೋ ಉಗಾದಿಯ ಒಬ್ಬಟ್ಟಿನ ತನಕ ಬಂದರು. ಯಾಕೆಂದರೆ ಉಗಾದಿ ಹಬ್ಬ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೋಳಿಗೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ. ರಿಚರ್ಡ್ ಲೂಯಿಸ್ ಅವ್ರನ್ನ ಕರ್ಕೊಂಡು ಹೋಗಿ ಪಾಪ ಎಣ್ಣೆ ಅಂಗಡಿ ಹತ್ರ ಬಿಟ್ಬಿಟ್ರು. ಅವರು ಹಳೆಯದು ಹೊಸದು ಎಲ್ಲ ಮಾತಾಡ್ತಾಯಿದ್ರು. ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಉಗಾದಿ ಹಬ್ಬ ಬೇಳೆ ಹಬ್ಬ, ಮಾರನೇ ದಿನ ಮೂಳೆ ಹಬ್ಬ. ಸೊ ಬೇಳೆ ಮತ್ತು ಮೂಳೆ ಎರಡೂ ಕೂಡ ನಡೀತಾ ಇರುತ್ತೆ. ವರ್ಷದೊಡಕು ಅಂದರೆ ಅವ್ರು ಹೇಳಿದಾಗ ಈಸ್ಪೀಟ್ ಆಡೋದು ಇದೆಲ್ಲ ನಡೀತಾ ಇರುತ್ತೆ. ಆದರೆ ನಮ್ಮಲ್ಲಿ ಹಬ್ಬ ಯಾಕೆ ಅವತ್ತು ಚೆನ್ನಾಗಿತ್ತು ಅನ್ನೋದು ನಾವಿಬ್ಬರು ಇವತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ಅಂದರೆ, ಸುಧಾ ಬರ್ಗೂರು ಅವ್ರಿಗೆ ಕೃಷ್ಣೇಗೌಡರಿಗೆ ಕೆಲಸ ಇಲ್ಲ. ಸುಧಾ ಬರ್ಗೂರು ಕೃಷ್ಣೇಗೌಡರು ಭಾಳ ಅಪರೂಪ, ಒಂದೇ ಕಡೆ ಕೂತ್ಕೊಂಡು ಒಪ್ಕೊಂಡು ಮಾತಾಡೋದೇ ಅಪರೂಪ. ಇವತ್ತು ವಿಷಯ ಸರಿಯಾಗಿದ್ದಿದ್ದಕ್ಕೆ ನಾವಿಬ್ಬರು ಈ ಕಡೆ ಕೂತ್ಕೊಂಡಿದ್ದೀವಿ. ಯಾಕೆ ಅಂದರೆ ಅವತ್ತಿನ ಹಬ್ಬಗಳು ಪ್ರಕೃತಿ ಜೊತೆಗೆ ಎಷ್ಟು ಚೆನ್ನಾಗಿ ಮೇಳೈಸ್ಕೊಂಡು ನಮ್ಮವ್ರು ಮಾಡಿದ್ರು ನೋಡಿ ಅಲ್ವಾ. ಪ್ರಕೃತಿ ಹೊಸ ರೂಪ ಪಡೆದಾಗೆ ನಮ್ಮ ಬದುಕಲ್ಲಿ ಹೊಸ ಬದಲಾವಣೆ ಬರುತ್ತೆ. ನೀನು ಏನೇ ಕಷ್ಟ ಇರಲಿ, ರೈತಾಪಿ ಜನ, ಸಮಸ್ಯೆಗಳು ಭಾಳ ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ದಿನ ಹಬ್ಬದ ಹೆಸರಿನಲ್ಲಿ ಮನೆ ಮಂದಿ ಎಲ್ಲ ಖುಷಿಯಾಗಿ ಆಚರಣೆ ಮಾಡ್ತಾ ಇದ್ದಿದ್ದು ನಿಜವಾದ ಹಬ್ಬ. ಯಾಕೆಂದರೆ ನಮ್ಮಲ್ಲಿ ಬೇವು ಬೆಲ್ಲ ಅಂದರೆ ಬದುಕಿಗೆ ಅದನ್ನು ಹೋಲಿಕೆ ಮಾಡ್ತೀವಲ್ವಾ. ಸಿಹಿ ಮತ್ತು ಕಹಿಗೆ ಸಂಕೇತ ಅದು. ಕಷ್ಟ ಸುಖಕ್ಕೆ ಎರಡೂ ಕೂಡ ಸಾಂಕೇತಿಕವಾಗಿ ಬೇವು ಮತ್ತು ಬೆಲ್ಲವನ್ನು ನಾವು ಉದಾಹರಣೆ ಕೊಡ್ತೀವಿ. ಬೇವು ಅನ್ನೋದು ನಮ್ಮ ಅದರಕ್ಕೆ ಕಹಿ ಆದರೂ ಉದರಕ್ಕೆ ಬಹಳ ಸಿಹಿ, ಅತ್ಯಂತ ಒಳ್ಳೆಯ ಔಷಧೀಯ ಗುಣ ಇದೆ. ಇವತ್ತು ಅದನ್ನು ಬಿಟ್ಟು ಇವತ್ತಿನವರು ನಿಮ್ಮ ಪೇಸ್ಟಲ್ಲಿ ಬೇವಿನ ಕಡ್ಡಿ ಇದೆಯಾ ಅಂತ ಹುಡುಕ್ತಾರೆ. ಅವತ್ತು ಬೇವಿನ ಕಡ್ಡಿಲೇ ಆಲೋಚಿಸ್ತಾ ಇದ್ರು. ಈಗ ಪೇಸ್ಟಲ್ಲಿ ನಿನಗೆ ಈಜಿಲಿದೆಯಾ, ಬೇವಿನ ಕಡ್ಡಿ ಇದೆಯಾ, ಬೆಲ್ಲ ಇದೆಯಾ ಅಂತ ನಾವು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಕಾಲಕ್ಕೆ ನಾವು ಸೇರಿದವರಾಗಿ ಬೆಂಗಳೂರಲ್ಲಿ ವಾಸ ಮಾಡಿದಾಕ್ಷಣ ಸ್ವಾಮಿ ಅವತ್ತಿಂದು ಚೆನ್ನಾಗಿತ್ತು ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನಾವು ಭಾವಿಸಲ್ಲ. ಚೆನ್ನಾಗಿದ್ದನ್ನು ಚೆನ್ನಾಗಿದೆ ಅಂತ ಹೇಳಬೇಕಾಗಿರೋದು ನಮ್ಮ ಕೆಲಸ, ನಾವು ಆ ಕೆಲಸ ಮಾಡ್ತಾ ಇದ್ದೀವಿ. ಅವತ್ತು ಹಬ್ಬದ ಆಚರಣೆ ಅಂದರೆ ಯಾರೂ ಕೂಡ ನಿನ್ನ ಹತ್ರ ಎಷ್ಟು ಗಾಡಿ ಇದೆ, ನೀನು ಬರೋಕ್ಕಾಗತ್ತಾ ಇಲ್ವಾ ಇದನ್ನು ನೋಡಿಕೊಂಡು ಇವತ್ತೇನು ಮಾಡ್ತಾರೆ. ಇವತ್ತು ಹೋಳಿಗೆ ಮಾಡಲ್ಲ, ಅವ್ರು ಹೇಳಿದಾಗೆ ರೆಡಿಮೇಡ್ ತರಿಸಿ, ಅದು ಡೌಟು. ಈ ಸಲ ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಟ್ರಬಲ್ ಜೋರಾಗಿದೆ. ಹಾಗಾಗಿ ಈ ಸಲ ಹೋಳಿಗೆ ಸಿಗೋದು ಅನುಮಾನ. ಮನೇಲಿ ಏನಿರುತ್ತೋ ಅದನ್ನೇ ರೆಡಿ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಮುಗೀತು. ಅದೇ ನಮ್ಮ ಸ್ಟೇಟಸ್ ಅಪ್ಡೇಟ್ ಆದರೆ ಅದೇ ಹಬ್ಬ. ಆಗ ಹಂಗಿರಲಿಲ್ಲ ಸರ್. ಮನೆ ಮಂದಿ ಎಲ್ಲ ಕೂತ್ಕೊಂಡು ಹೋಳಿಗೆ ಊಟ ಮಾಡೋರು, ಎಷ್ಟು ಖುಷಿಯಾಗಿ ಇಡೀ ಮನೆಯವರು. ಅಫ್ಕೋರ್ಸ್ ಮಾರನೇ ದಿನ ಇಸ್ಪೀಟ್ ಆಡೋರು. ಆಮೇಲೆ ನಮ್ಮ ಹಳ್ಳಿ ಕಡೆ ಈಗಲೂ ಗುಡ್ಡೆ ಮಾಂಸ ಅಂತೇಳಿ ಚೀಟಿ ಹಾಕೋತಾರೆ. ಯುಗಾದಿ ಹಬ್ಬಕ್ಕೋಸ್ಕರ, ವರ್ಷದೊಡ್ಕೋಸ್ಕರ ಒಂದು ವರ್ಷ ಇಡೀ ಚೀಟಿ ಕಟ್ಟಿರ್ತಾರೆ. ಹೋದ ವರ್ಷ ಭಾಳ ಇಂಟ್ರೆಸ್ಟಿಂಗ್ ಘಟನೆ ನಡೀತು. ಚೀಟಿ ಕಟ್ಟಿದ್ದ ಮಾರನೇ ದಿನ ಚೆನ್ನಾಗಿ ಇಸ್ಪೀಟ್ ಆಡ್ದ, ವರ್ಷದೊಡ್ಕೋ ಸ್ವಲ್ಪ ಹಾಕ್ಕೊಂಡ, ಎಲ್ಲ ಮುಗಿಸ್ಕೊಂಡು ಆ ಗುಡ್ಡೆ ಮಾಂಸ ತಗೊಂಡು ಮನೆ ಕಡೆಗೆ ಹೊರಟ. ಹಸಿ ಮಾಂಸ ಒಯ್ತಾ ಇದ್ನಲ್ಲ, ಬೀದಿ ನಾಯಿಗಳು ಬೌ ಅಂತ ಅಟ್ಟಿಸ್ಕೊಂಡ್ಬಂದ್ವು. ಇವನಿಗೆ ಅವು ಬೌ ಅಂದ್ಕೂಡ್ಲೆ ಹೆಂಡ್ತಿ ಇವನು ಕುಡ್ದಾಗೂ ಬೈತಾಳಲ್ಲ, ಅದು ಜ್ಞಾಪಕ ಬಂದು ಕೂಡಲೇ ಕಲ್ಲು ತಗೊಂಡು ನಾಯಿಗಳಿಗೆ ಹೊಡೆದ. ಅವೆಲ್ಲ ಆ ಕಡೆ ಹೊಟ್ಟೋದ್ವು. ಒಂದು ನಾಯಿ ಮಾತ್ರ 5 ಕಿಲೋಮೀಟ್ರ್ ಇವನ ಹಿಂದೆ ಸೈಲೆಂಟಾಗಿ ನಡ್ಕೊಂಡ್ಬಂತು. ಹಂಗೆ ಇರಬೇಕು, ಹೇಳ್ದಂಗೆ ಕೇಳಬೇಕು ಅಂತ. ಮನೆ ಹತ್ರ ಬಂದಾಗ ಇವನಿಗೆ ಅನ್ನಿಸ್ತು, ಇದನ್ನು ತಗೊಂಡೋಗಿ ಇವಳಿಗೆ ಕೊಟ್ಟು ಇವಳ ಹತ್ರ ಬೈಸ್ಕೊಳ್ಳೋಕ್ಕಿಂತ ಇದೇ ವಾಸಿ. ಬೌ ಅಂದಿಲ್ಲ ನನಗೆ. ಪಾಪ ಇದಕ್ಕೆ ಹಾಕೋಣ ಅಂದ, ತಲೆ ಸೌರ್ದ, ಅಷ್ಟೂ ಮಾಂಸ ಅದಕ್ಕೆ ತಿನ್ನಿಸ್ತಾ, ಮುತ್ತು ಕೊಟ್ಟ. ಈಗಿನ ಕಾಲದವನಲ್ವಾ, ಒಂದು ರೀಲ್ಸ್ ಮಾಡ್ದ, ಅಪ್ಡೇಟ್ ಮಾಡಿ ಮನೆ ಜಗಲಿ ತನಕ ಹೋದಾಗ ಕುಡ್ದಿದ್ದು ಜಾಸ್ತಿ ಆಗಿತ್ತು, ಮಲಗ್ಬಿಟ್ಟ. ಬೆಳಗ್ಗೆ 6 ಗಂಟೆಗೆ ಅಪ್ಪ ಹೇಳಪ್ಪ ಹೇಳ್ರಿ ಎಬ್ಸಿದ್ರು ಮಕ್ಕಳು ಹೆಂಡ್ತಿ ಎಲ್ಲ. ಏನು ಅಂದ. ಅಪ್ಪ ನೀನು ಇಷ್ಟು ಗ್ರೇಟ್ ಅಂತ ಗೊತ್ತಿರಲಿಲ್ಲಪ್ಪ. ಏನಾಯ್ತು ಹೆಂಡ್ತಿ ರೀ, ನೀವು ಇಷ್ಟೊಂದು ಜೋರ ರೀ ಅಂದ್ಲು. ಏನಾಯ್ತು?
ಇವನು ಕುಡ್ದ ಮತ್ತಲ್ಲಿ ಇವನ ಹಿಂದೆ ಚಿರತೆ ಮರಿ ಬಂದಿದೆ, ನಾಯಿ ಮರಿ ಅನ್ಕೊಂಡು ಮಾಂಸ ತಿನ್ನಿಸ್ಬಿಟ್ಟಿದ್ದಾನೆ. ಬರೀ ತಿನ್ಸಿರೋದಲ್ಲ, ಮುತ್ತು ಬೇರೆ ಕೊಟ್ಟು ಆ ಫೋಟೋನ ಅಪ್ಲೋಡ್ ಮಾಡಿದ್ದಾನೆ. ಹಳೆ ಕಾಲದಲ್ಲಿ ಯುಗಾದಿ ಅಂದರೆ ಸಂಭ್ರಮಿಸೋದಕ್ಕೆ, ಪ್ರಕೃತಿ ಜೊತೆಗೆ ನಮ್ಮ ಬದುಕನ್ನು ಸಮೀಕರಿಸ್ಕೊಂಡು ನೀನು ಹೊಸ ಉಡುಗೆ ತೊಡುಗೆ ತೊಡ್ತಾ ಇದೆಯಾ, ನಮ್ಮ ಬದುಕಲ್ಲಿ ಖುಷಿ ಬರಲಿ. ನಮಗೆಲ್ಲ ಬಟ್ಟೆ ಹೊಲಿಸೋರು, ಈಗ ನನಗೆ ರೆಡಿಮೇಡ್ ಇರಲಿಲ್ಲ. ಕೃಷ್ಣೇಗೌಡರು ಜುಬ್ಬ ಹೊಲಿಸ್ಕೊಂಬಂದಿದ್ದಾರೆ ಅಂತ MSN ಭಾರಿ ಹೊಗಳ್ತಾ ಇದ್ರು. ಅವರಿಬ್ಬರು ಮೊದಲೇ ಮಾತಾಡ್ಕೊಂಡಿದ್ರು, ನಾನು ನಿಮ್ಮನ್ನು ಹೊಗಳ್ತೀನಿ, ನೀನು ನಮ್ಮನ್ನು ಹೊಗಳು ಅಂತೇಳಿ. ಬಟ್ ಆವಾಗ ಬಟ್ಟೆ ಹೊಲಿಸೋರು. ಹೊಲಿಸ್ಬೇಕಾದ್ರೆ ಏನು ಒಬ್ರು ಇಬ್ಬರ ಮಕ್ಳಿರ್ತಾ ಇದ್ರು ಮನೇಲಿ, 7-8 ಜನ ಮಕ್ಕಳು. ನಮ್ಮ ಅಜ್ಜಿಗೆ 16 ಜನ ಮಕ್ಕಳು. ನಾವು ಕೇಳಿದ್ದೆ, ನಂಗೆ ಒಂದಕ್ಕೆ ಸುಸ್ತಾಯ್ತು, ನಿಂಗೆ ಬೇಜಾರಾಗ್ಲಿಲ್ವಾ ಅಂತ. ನಿನ್ನ ನಂಗೆ ಇನ್ನೂ ನಾ ಕಡಿಯೋಕ್ಕೆ ಆಸೆ ಇತ್ತು, ಅಷ್ಟೊತ್ತಿಗೆ ನಿಮ್ಮ ತಾತ ಗೋತಾ ಹೊಡೆದು ಬಿಟ್ರು ಅಂತಿದ್ಲು ನಮ್ಮ ಅಜ್ಜಿ. ಮನೆ ಮಂದಿ ಎಲ್ಲ ಸೇರ್ಕೊಂಡು ಬಟ್ಟೆ ಹೊಲ್ಸಕ್ಕೆ ಕರ್ಕೊಂಡೋದ್ರೆ ಫಸ್ಟು ಟೈಲರಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು, ಒಸಿ ಉದ್ದಕ್ಕೆ ಹೊಲಿರಿ ಬೆಳೆಯೋ ಹುಡುಗರು ಅಂತ. ಎಷ್ಟು ಉದ್ದಕ್ಕೆ ಹೊಲ್ಸೋರು ಅಂದರೆ, ಮೊದಲನೇ ಅವನ ಶರ್ಟು, ಕೊನೆ ಅವನಿಗೆ ಚಡ್ಡಿನೇ ಬೇಡ, ಎಲ್ಲ ಪಾರ್ಟ್ಸು ಕವರ್ ಆಗೋದು ಅದರಲ್ಲೇನೆ. ಆ ಥರ ಬಟ್ಟೆ ಹೊಲಿಸೋರು. ಆದರೆ ಆ ಖುಷಿಯ ಕ್ಷಣಗಳಿದೆಯಲ್ಲ, ವರ್ಷ ಇಡೀ ಕಾಯ್ತಾ ಇದ್ವಿ ನಾವು. ಒಂದು ಗೌರಿ ಹಬ್ಬ, ಒಂದು ಯುಗಾದಿ ಹಬ್ಬ ಬರುತ್ತೆ ಅಂದರೆ ಹೊಸ ಬಟ್ಟೆ ಹೊಲಿಸ್ಕೋಬೋದು ಅಂತ. ಈಗಿನ ಮಕ್ಕಳಿಗೆ ಆ ಥ್ರಿಲ್ ಇದೆಯಾ, ಆ ಎಕ್ಸೈಟ್ಮೆಂಟ್ ಇದೆಯಾ? ಯಾವ ಮಾಲಲ್ಲಿ ನೋಡು ಹೋಗಿ ಯಾವಾಗ ಬೇಕೋ ಅವಾಗ ಬಟ್ಟೆ ತಗೋತಾರೆ, ಎಲ್ಲ ತಗೋತಾರೆ. ಹಬ್ಬದ ದಿನ ನೋಡಿ ಅವ್ರಿಗೆ ಹಾಕೊಳ್ಳೋಕೆ ಒಂದು ಚೆನ್ನಾಗಿದೆ ಅನ್ಸಲ್ಲ, ಬೀರಲ್ಲಿ ಬಟ್ಟೆ ಇರೋಕ್ಕೆ ಜಾಗ ಇರಲ್ಲ ಅವ್ರಿಗೆ. ಇದು ನಮ್ಮ ಪರಿಸ್ಥಿತಿ. ಇದನ್ನ ಭಾಳ ಸಂಭ್ರಮ ಅಂತೀರ ಸರ್? ಇವತ್ತು ನಮ್ಮ ಮಕ್ಕಳು ಭಾಳ ಜನ ಕೆಲಸ ಮಾಡೋದು ಯಾವುದೋ ವಿದೇಶದ ಕಂಪ್ನಿಗೆ. ಅವನಿಗೆ ಯುಗಾದಿ ಹಬ್ಬಕ್ಕೆ ರಜಾ ಇಲ್ಲ, ಗೌರಿ ಹಬ್ಬಕ್ಕೆ ರಜಾ ಇಲ್ಲ, ಅವನು ರಜಾ ಕೊಟ್ಟಾಗ ಇವ್ರು ಹಬ್ಬ ಮಾಡಬೇಕು. ಅದಕ್ಕೆ ಎಲ್ಲರೂ ಕೂಡ ಫಾರ್ವರ್ಡ್ ಮೆಸೇಜಲ್ಲೇ ಹಬ್ಬ ಮುಗಿಸ್ಬಿಡ್ತಾರೆ. ಭಾಳ ಸಲ ನೋಡೋದು ಇಲ್ಲ. ನಾವು ನಮ್ಮ ಹರಟೆ ಇದೆ ಅಂತ ಕಳಿಸಿ ನೋಡೇ ಇರಲ್ಲ. ಅವ್ನು ಯಾರೋ ಡಾಕ್ಟ್ರಿಗೆ ಕಳಿಸಿದ್ದ, ಹ್ಯಾವಿಂಗ್ ಡಿಸೆಂಟ್ರಿ ಅಂತ, ಇವನು ಸೇಮ್ ಟು ಯು, ಕಂಗ್ರ್ಯಾಚುಲೇಷನ್ ಅಂತ 50 ಜನಕ್ಕೆ ಫಾರ್ವರ್ಡ್ ಮಾಡ್ದ. ಇವತ್ತಿನ ಹಬ್ಬದ ಸೆಲೆಬ್ರೇಷನ್ ಅಂದರೆ ಮೆಸೇಜ್ ಫಾರ್ವರ್ಡ್ ಮಾಡೋದು, ಅಥವಾ ನಮ್ಮ ಮನೇಲಿ ಮಾಡಿದ್ದು ಅಥವಾ ನಮ್ಮ ಮನೇಲಿ ತರಿಸಿರ್ತೀವಲ್ಲ ಅದನ್ನು ತೆಗೆದು ಫೋಟೋ ಹಾಕಿ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಎಷ್ಟು ಕಮೆಂಟ್ಸ್ ಬಂತು, ಎಷ್ಟು ಲೈಕ್ಸ್ ಬಂತು ನೋಡೋದಿದೆಯಲ್ಲ, ಇದಲ್ಲ ಸರ್ ಹಬ್ಬ. ಮನೆ ಮಂದಿ ಎಲ್ಲ ಸೇರ್ತಾ ಇದ್ರು, ಜಗಳ ಇರಲಿ ಕದ್ನ ಇರಲಿ, ಜಂಟಿ ಕುಟುಂಬಗಳು ಎಲ್ಲರೂ ಕೂತ್ಕೊಂಡು ಮನೆಯವರೆಲ್ಲ ಸೇರಿ ಒಬ್ಬಟ್ಟು ಮಾಡಿ, ಹೋಳಿಗೆ ಮಾಡಿ, ಬಂದವ್ರಿಗೆ ಬಡಿಸಿ. ಬರೀ ಮನೆಯವರಲ್ಲ, ಊರಲ್ಲಿ ಯಾರಾದರೂ ಮೇಷ್ಟ್ರುಗಳು ಅವರು ಇವರು, ಕೆಲವ್ರು ಯಾರೋ ಪಾಪ ಒಬ್ಬೊಬ್ಬರೇ ಸಂಸಾರ ಮಾಡ್ಕೊಂಡಿದ್ದವ್ರು ಇದ್ರು, ಎಲ್ಲೋ ಹೆಂಡತಿ ಮಕ್ಳಿರೋರು, ಇನ್ನು ಕೆಲವ್ರಿಗೆ ಬ್ರಹ್ಮಚಾರಿಗಳು, ಇನ್ನು ಕೆಲವ್ರಿಗೆ ಮದುವೆ ಆಗಿರಲಿಲ್ಲ, ಅಂಥವ್ರನ್ನೆಲ್ಲ ಮನೆಗೆ ಊಟಕ್ಕೆ ಕರೆಯೋರು. ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಹಬ್ಬ ಅನ್ನೋದು ನಮಗೆ ಮಾತ್ರ ಅಲ್ಲ, ಎಲ್ರಿಗೂ ಹಬ್ಬ. ಹಬ್ಬದ ದಿನ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮನ್ನು ದೇವಸ್ಥಾನ ಕರ್ಕೊಂಡೋಗಿ ನಮ್ಮ ಅಜ್ಜ ಪ್ರತಿ ದೇವಸ್ಥಾನದಲ್ಲಿ ಮರದ ಹತ್ರ ಇರುವೆ ಗೂಡಿಗೆ ನಮ್ಮ ಕೈಲಿ ಸಕ್ಕರೆ ಹಾಕ್ಸೋರು. ಈಗ ಮಮ್ಮಿಗಳು DDT ಪೌಡ್ರ್ ಹಾಕಿಸ್ಬಿಡ್ತಾರೆ. ಇವು ನಾಳೆ ಫೆಸ್ಟ್ ಅಲ್ವಾ, ಮನೆಯೆಲ್ಲ ನಾವು ಯಾರಾದರೂ ಕಾಂಟ್ರಾಕ್ಟ್ ಅವ್ರಿಗೆ ಹೇಳಿದ್ರೆ ಬಂದು ಕ್ಲೀನ್ ಮಾಡ್ತಾರೆ, ಎಲ್ಲವೂ ಬಂದು ಕ್ಲೀನ್ ಮಾಡ್ತಾರೆ. ಅವಳು ಯಾರೋ ಸೊಸೆಯಾಗಿ ಇಂಟರ್ವ್ಯೂ ಮಾಡ್ತಾ ಕೇಳ್ತಿದ್ಲು, ನಿನಗೆ ಹೋಳಿಗೆ ಮಾಡೋಕ್ಕೆ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ನಿನಗೆ ಹೋಳಿಗೆ ಮಾಡೋಕ್ಕೆ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಪಿಜ್ಜಾ ಮಾಡೋಕ್ಕೆ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ರಾಗಿ ಮುದ್ದೆ ಬರುತ್ತೆ. ಹೌದಾ, ಎಲ್ಲ ಬರುತ್ತಾ? ಅಯ್ಯೋ, ಸ್ವಿಗ್ಗಿಗೋ ಝೊಮ್ಯಾಟೋಗೋ ಫೋನ್ ಮಾಡಿದ್ರೆ ಎಲ್ಲ ಬರುತ್ತೆ ಆನ್ಲೈನಲ್ಲಿ. ಇದು ಇವತ್ತಿನ ಹಬ್ಬ ಸರ್. ಇವತ್ತು ಹಬ್ಬದ ಆಚರಣೆ. ಅವತ್ತು ಒಂದು ಮಾವಿನ ಸೊಪ್ಪಿನ ತೋರಣ ಕಟ್ಟವ್ರಲ್ಲ, ಅದ್ರ ಹಿಂದೆ ಭಾಳ ಅರ್ಥ ಇತ್ತು. ಮಾವಿನ ಸೊಪ್ಪು ಜನ ಓಡಾಡೋ ಜಾಗದಲ್ಲಿ ಮಾವಿನ ತೋರಣ ಕಟ್ಟಿದ್ರೆ ಆಕ್ಸಿಜನ್ ಸಪ್ಲೈ ಆಗಲಿ ಅನ್ನೋ ಉದ್ದೇಶ ಇತ್ತು. ಬೇವಿನ ಸೊಪ್ಪು ಮಕ್ಕಳಿಗೆ ಸ್ನಾನ ಮಾಡಿಸೋರು. ಇವತ್ತಿಗೂ ನಮ್ಮ ಹಳ್ಳಿ ಕಡೆ ಮೀಸಲ್ಸ್ ಬಂದರೆ ಬೇವಿನ ಎಲೆ ಹಾಕಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾರೆ, ತಲ್ದಿಮ್ ಕೆಳಗೆ ಬೇವಿನ ಸೊಪ್ಪು ಇಡ್ತಾರೆ. ನಾವು ಸಿಟಿ ಅವ್ರಿಗೆ ಏನೂ ಗೊತ್ತಿಲ್ಲ. ನಮಗೆ ಎಲ್ಲ ಹಬ್ಬಗಳು ಕೂಡ ಸದ್ದಿಲ್ಲದೆ ಬಂದು ಗುರ್ತಿಲ್ಲದೆ ಹೋಗ್ತಾ ಇದೆ. ಇವತ್ತು ಆಚರಣೆಗಳೇ ನಿಂತು ಹೋಗ್ತಾ ಇದೆ. ಇದನ್ನು ನೋಡುವಾಗ ಹೋಟ್ಲಲ್ಲಿ ಹಬ್ಬದ ಊಟ ಹಾಕ್ತಾರೆ ಭಾಳ ಕಡೆ. ಈ ಸಲ ಗ್ಯಾಸ್ ಟ್ರಬಲ್ ಇರೋದ್ರಿಂದ ಹೋಟ್ಲುಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗ್ತಿಲ್ಲ, ಅದರಿಂದ ಅದೂ ಇಲ್ಲ. ಸೊ ನೀವು ಬರೀ ನ್ಯೂಸ್ ಫಸ್ಟಲ್ಲಿ ನೋಡಿಕೊಂಡು ನಿಮ್ಮ ಮನೇಲಿ ಇದ್ರೆ ಹೋಳಿಗೆ ತಿನ್ನಬೇಕು, ಇಲ್ಲದೇ ಇದ್ರೆ ಕಡೆ ಪಕ್ಷ ನಾವಿಬ್ಬರು ಅವತ್ತಿನ ಹೋಳಿಗೆನಾದರೂ ನಿಮಗೆ ತಿನ್ನಿಸೋ ಪ್ರಯತ್ನ ಮಾಡ್ತೀವಿ ಮಾತಿನ ಮೂಲಕ. ಅವರಿಬ್ಬರು ನಂಬಿದ್ರೆ ಬರೀ ಎಣ್ಣೆನೇ ಗಟ್ಟಿ. ಓಕೆ, ಸುಧಾ ಬರ್ಗೂರ್ ಅವರು ಸೊಗಸಾಗಿ ಮಾತಾಡಿದ್ದಾರೆ. ಒಂದು ಜೋರು ಚಪ್ಪಾಳೆಯನ್ನು ಕಳಿಸ್ಕೊಡಿ ಅವರಿಗೆ. ಆ ತಿಂಡಿಗಳು ಭಾಳ ಚೆನ್ನಾಗಿ ಹೇಳಿದ್ರು. ಎಲ್ಲನೂ ನಂಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ನಿಜ. ಈಗ ಹಳೆಯ ತಿಂಡಿಗಳು ಬಿಟ್ಟೇ ಹೋಗಿದೆ. ಹೋಳಿಗೆ ಮಾಡೋ ಮನೆಗಳು ಇಲ್ಲ, ಕರಿ ಕಡುಬು ಮಾಡೋದು ಅಥವಾ ಆವಿ ಕಡುಬು ಮಾಡೋದು, ಶಾವಿಗೆ ಮಾಡೋದು ಬಿಟ್ಟೇ ಇದೆ. ನನಗೆ ಕೆಲವು ವರ್ಷಗಳ ಹಿಂದೆ ಸರ್ ಅಶೋಕ ಹೋಟ್ಲಲ್ಲಿ ಟ್ರೆಡಿಷನಲ್ ಫುಡ್ ಮೇಳ ಅಂತ ಮಾಡಿದ್ರು. ಟ್ರೆಡಿಷನಲ್ ಫುಡ್ ಮೇಳದಲ್ಲಿ ಎಲ್ಲ ಸಿಗುತ್ತೆ, ಹಳೆ ಕಾಲದ ಏನು ಬೇಕಾದ್ರು. ನಾನು ನನ್ನ ಫ್ರೆಂಡ್ ವಿಶ್ವಾಲನ್ನು ಕರ್ಕೊಂಡು ಹೋದೆ. ಅಲ್ಲಿ ಕೂತರು, ಹಳೆ ಕಾಲದ ಯಾವುದೇ ತಿಂಡಿ ಹೇಳಿದ್ರು ರೆಡಿ ಇದೆ ಅಂತ. ಸರಿ, ನಮ್ಮ ಫ್ರೆಂಡ್ ಹೆಂಡತಿ ಕೇಳಿದ್ಲು, ಎಲ್ಲ ಸಿಗುತ್ತೆ, ಹಾಗಾದ್ರೆ ಹಾಲ್ಬಾಯಿ ಬೇಕು ಅಂದ್ಲು. ಅವನು ಹೋದ ತರಕ್ಕೆ. ಹೋದೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು, ಮೇಡಮ್ ಸಾರಿ ಮೇಡಮ್, ಹಾಲ್ಬಾಯಿ ಇಲ್ಲ, ರೂಮ್ ಬಾಯ್ ಇದ್ದಾನೆ ಅಂತ. ಕಳಿಸ್ಲಾ ಅಂತ.
ಈ ಲೆವೆಲ್ಗೆ ಬಂದ್ಬಿಡ್ತದೆ. ಆ ಹೆಸರುಗಳೇ ನೋಡಿ ಈ ಲೆವೆಲ್ಗೆ ಬಂದ್ಬಿಟ್ಟಿದೆ ಇವತ್ತು. ಮರ್ತೇ ಹೋಗಿದೆ ಹಳೆಯ ಆವತ್ತಿನ ಕರಿಗಡುಬಾಗಲಿ, ಆವತ್ತಿನ ಎಂತೆಂಥ ಇದಿತ್ತು ಸರ್ ಆಗ ಆ ಕಾಲದಲ್ಲಿ. ಅದೆಲ್ಲ ಹೋಗ್ಬಿಟ್ಟು ಅವನೇನು ಹಾಕ್ತಾನೋ ಅದನ್ನೇ. ಯುದ್ಧ ಬೇರೆ ಶುರುವಾಗಿದೆ ಅಂತ ಅವ್ರು ಅಂದರು. ಯುಗಾದಿಗೂ ಅದರ ಎಫೆಕ್ಟ್ ಇದೆ ಅಂತಂದರು. ಯುಗಾದಿ ಯುದ್ಧದ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮುಂದೆ ಗುಂಡ್ರಾವ್ ಕೊಡ್ತೀನಿ. ಇದು ನಾನು ಹೇಳಿದ್ದಲ್ಲ, ಜಾನ್ ಎಫ್ ಕೆನಡಿಯವರು. ಜಾನ್ ಎಫ್ ಕೆನಡಿ ಅಂದರೆ ಅಮೇರಿಕದ ಪ್ರೆಸಿಡೆಂಟ್ ಆಗಿದ್ದವರು. ಅವರೊಂದು ಮಾತು ಹೇಳ್ತಾರೆ, ಮ್ಯಾನ್ ಕೈಂಡ್ ಶುಡ್ ಪುಟ್ ಎನ್ ಎಂಡ್ ಟು ವಾರ್. ಆವಾಗ ಹೇಳಿದ್ದು 40 ವರ್ಷಗಳ ಹಿಂದೆ. ಮ್ಯಾನ್ ಕೈಂಡ್ ಶುಡ್ ಪುಟ್ ಎನ್ ಎಂಡ್ ಟು ವಾರ್, ಅದರ್ವೈಸ್ ವಾರ್ ವಿಲ್ ಪುಟ್ ಎನ್ ಎಂಡ್ ಟು ಮ್ಯಾನ್ ಕೈಂಡ್. ಇವತ್ತು ಗುಂಡ್ರಾಯ್ರೆ ಪರಾಭವ ನಾಮ ಸಂವತ್ಸರ, ಇದು ಹೆಸರು ನೋಡಿ ಆಗಿದೆ. ಪರಾಭವ ನಾಮ ಸಂವತ್ಸರ ಅಂದರೆ ಸೋಲೋದು ಅಂತ. ಇಲ್ಲಿ ಸೋಲೋದು ಅಂದರೆ ನಾವು ಸೋಲೋದು ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಕೋಪಗಳು ಸೋಲಬೇಕು. ದೊಡ್ಡಣ್ಣನ ಜಂಬ ಮತ್ತು ಏಕ ಪಕ್ಷೀಯ ನಿರ್ಧಾರ ಅದು ಸೋಲಬೇಕು, ಅದು ಪರಾಭವ ಆಗಬೇಕು. ಮತ್ತು ಅವರು ಏನು ಕೆಟ್ಟದ್ದಿದೆಯೋ ಅದಕ್ಕೆ ಸೋಲಾಗಲಿ ಅಂಥೇಳಿ ನಾವು ಅದನ್ನು ಭಾವಿಸಬೇಕು, ಪಾಸಿಟಿವ್ ಆಗಿ ತೊಗೋಬೇಕು ಅಂತ ಹೇಳ್ತಾ, ಈ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇ ಚೆನ್ನಾಗಿದೆ ಅಂತ ಗುಂಡೂರಾಯರು ಈಗ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾರೆ. ಹೇಳಿ ಗುಂಡೂರಾಯರೇ. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದ್ರು ಪ್ರಾಣೇಶು, ಗುಂಡೂರಾವ್ ಅವರೆಲ್ಲ ಭಾಳ ಒಳ್ಳೆಯವರಾಗಿದ್ದರು, ಸಹವಾಸ ದೋಷದಿಂದ ಹಿಂಗೆಲ್ಲ ಆಗಿದ್ದಾರೆ ಅಂತ. ಇಲ್ಲ, ನಾವು ಬರೀ ಜ್ಯೂಸ್ ಕುಡಿಯೋದು. ನಮ್ಮದೇನು ಪ್ರಿನ್ಸಿಪಲ್ ಅಂದರೆ ನ್ಯೂಸ್ ಫಸ್ಟ್, ಜ್ಯೂಸ್ ನೆಕ್ಸ್ಟ್. ಯುಗಾದಿ ಅನ್ನೋದು ಎಷ್ಟು ಚೆನ್ನಾಗಿ ನೋಡಿ, ಕನ್ನಡನೋ ಸಂಸ್ಕೃತನೋ ಯಾವುದೇ ಭಾಷೆಯಲ್ಲಿರಲಿ, ಇದನ್ನು ಇಂಗ್ಲೀಷ್ನಲ್ಲಿ ನೋಡಿದ್ರೆ ನಮಗೆ ಬೇರೆ ಹೊಸ ಥರ ಮೀನಿಂಗೇ ಬರುತ್ತೆ. ಅವ್ರು ಹೇಳಿದ್ದು ಪರಾಭವ, ಪರಾಜಯ, ನಮ್ಮ ಸಂವತ್ಸರ. ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗು UGADI ಅಂತ ಇಂಗ್ಲೀಷ್ನಲ್ಲಿ. ಅದರೊಳಗೆ ನಾವು ಫಸ್ಟ್ ನೀವು ಚೆನ್ನಾಗಿರಬೇಕು, ಆಮೇಲೆ GADI ಅನ್ನೋದು ಲಾಸ್ಟಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದೇ ಸಂಬಂಧಗಳು ಚೆನ್ನಾಗಿರೋದು ಅಲ್ವಾ. ನೀವು ಫಸ್ಟ್ ಚೆನ್ನಾಗಿದ್ದರೆ ಆಮೇಲೆ ಕೊನೆಯಲ್ಲಿ ನಾನು ಅಂತ ಹಿಂಗೆ ಬಂದಾಗ ನಮ್ಮಿಬ್ಬರ ಮಧ್ಯೆ, ನಿಮ್ಮ ಮತ್ತು ನಮ್ಮ ಮಧ್ಯೆ 3 ಜನ ದೇವತೆಗಳು ಇರ್ತಾರಂತೆ. GAD ಅಂದರೆ ಗಾಡ್ ಅಂತ. ಗಾಡ್ ಅಂದರೆ ನೀವು GOD ಅಂತ ಅನ್ಕೋಬೋದು, ಆದರೆ GAD ಅಂತಂದರೆ ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರ. G ಅಂದರೆ ಜನರೇಟರ್ ಬ್ರಹ್ಮ, A ಅಂದರೆ ಅಡ್ಮಿನಿಸ್ಟ್ರೇಟರ್ ವಿಷ್ಣು, D ಅಂದರೆ ಡೆಸ್ಟ್ರಾಯರು. ಸೊ ಈ GAD ನಮ್ಮ ಮಧ್ಯದಲ್ಲಿರಬೇಕಾದ್ರೆ ನೀವು ಫಸ್ಟ್ ಇದ್ದು ನಾವು ಲಾಸ್ಟಲ್ಲಿರಬೇಕು ಅನ್ನೋ ಸ್ವಾರ್ಥ ಕಡಿಮೆ ಆದಾಗ ಇದು ಯುಗಾದಿ ಆಗುತ್ತೆ. ಇಲ್ಲದೇ ಇದ್ದರೆ ನಾನೇ ಫಸ್ಟು ನೀವು ಲಾಸ್ಟು ಅಂತಂದರೆ ಸ್ಪೆಲ್ಲಿಂಗ್ ಯೋಚನೆ ಮಾಡಿ. UGADI ಅನ್ನೋದು ನಾನು ಫಸ್ಟ್ ಅಂತ ಹಾಕ್ಕೊಂಡ್ರೆ IDAGU ಅಂತಾಗತ್ತೆ. IDAGU ಅಂದರೆ ಈಡಾಗುವಂಥ ಎಲ್ಲ ಕಷ್ಟಗಳಿಗೂ ಈಡಾಗೋದು. ಅದು ಇವತ್ತು ಅವ್ರು ಹೇಳಿದ್ದು ಎಲ್ಲ ಕಾಲದಲ್ಲೂ ಇದೆ, ಯುದ್ಧ ಆಗ್ತಾಯಿದೆ ಅಂತ. ಪರಾಭವ ಅನ್ನೋದು ಶತ್ರುಗಳ ನಾಶ ಅಂತಲೂ ಬರುತ್ತೆ. ಬಟ್ ನಮ್ಮಲ್ಲಿರೋ ನೆಗೆಟಿವ್, ನಮ್ಮ ಅಹಂಕಾರ, ನಮ್ಮ ಇದು ಚಟಗಳು ಇದೆಲ್ಲ ನಾಶ ಆಗಬೇಕು ಅಂತ ನೋಡಿ. ಅಹಂಕಾರಗಳು ಅಂದರೆ ಎಷ್ಟು ಚೆನ್ನಾಗಿದೆ ಪದ. ಚೆನ್ನಾಗಿದೆ ಅಂದರೆ ಗುಣ ಚೆನ್ನಾಗಿಲ್ಲ. ಪದ ಅಹಂ ಅನ್ನೋದು ಒಂದು. ಇಂಗ್ಲೀಷ್ನಲ್ಲಿ ಇದಕ್ಕೆ ಈಗೋ ಅಂತಾರೆ. ಇದನ್ನೆರಡನ್ನು ಹೋಗಬೇಕಾದ್ರೂ ನಿಜವಾದ ಪರಾಭವ ಓಡಿಸಿ ಯುಗಾದಿ ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಅಹಂನಲ್ಲಿ ನಾವು ಅನ್ನೋದನ್ನು ತೆಗಿಬೇಕು. ಅನ್ನೋದನ್ನು ತೆಗೆದ್ರೆ ಉಳಿಯೋದೇನಿರುತ್ತೆ, ಹಮ್ ಅಂತ ಉಳಿಯುತ್ತೆ. ನಾವು ಅನ್ನೋದು ಉಳಿತು. ಈಗೋ ಅನ್ನೋದ್ರೊಳಗೆ ಈಗ ತೆಗಿಬೇಕಾದ್ರೆ, ಈಗ ಹೋಗಬೇಕಾದ್ರೆ ಅದಕ್ಕೆ ಆ್ಯಡ್ ಮಾಡಬೇಕು, W ಆ್ಯಡ್ ಮಾಡಬೇಕು. ಅಂದರೆ WEGO, ವಿ ಗೋ ಟುಗೆದರ್. ಸೊ ಇದು ಪರಾಭವ ನಮ್ಮ ಸಂವತ್ಸರದ್ದು ಹಿಂಗೆ ಹೋಗ್ತಾ ಇದೆ. ಇವತ್ತು ಸುಧಾ ಬರ್ಗೂರು ಹೇಳಿದ್ರು, ಇವತ್ತು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಏನಾರು ತಲೆ ಆದರೆ ಬೇವಿನ ಸೊಪ್ಪು ಇಡ್ತೀವಿ ಅಂತಂದರೆ ಇವತ್ತು ಆಯ್ತಲ್ಲ, ಇಂದು ಚೆನ್ನಾಗಿದೆ ಅಂತ ಆಯ್ತಲ್ಲ, ಬೇವಿನ ಸೊಪ್ಪು ಇದ್ದೇ ಇದೆ. ಅದು ನಾಯಿ ಬೊಗಳ್ತಾ ಇರುತ್ತೆ. ಆ್ಯಕ್ಚುಲಿ ನಾಯಿ ಕೂಡ, ಪ್ರಾಣಿ ಪಕ್ಷಿಗಳು, ಪ್ರಕೃತಿ ಎಲ್ಲ ಯುಗಾದಿ ಆಚರಣೆ ಮಾಡುತ್ತೆ ಅನ್ನೋದಕ್ಕೋಸ್ಕರನೇ ಅದು ಆ್ಯಕ್ಚುಲಿ ಬಹು ಅಲ್ಲ, ಬೇವು ಅನ್ನೋದು. ಬೇವು ಅನ್ನೋದನ್ನು ತಿಳ್ಕೊಂಡು ಎಲ್ಲರೂ ಆಗಬೇಕು. ಇಡೀ ಪ್ರಪಂಚ ವಸಂತ ಕಾಲದಲ್ಲಿರೋ ಪದ್ಯದ ಬಗ್ಗೆ ಪದ್ಯ ಬರೀದೇ ಇರೋ ಕವಿಗಳೇ ಇಲ್ಲ ಅಂತ ಹೇಳಿದ್ರು. ಕಸ್ತೂರಿ ಅನ್ನೋ ಕವಿ ಹೇಳ್ತಾರೆ, ವಸಂತ ಋತು ಅನ್ನೋದು ಕವಿಗಳಿಗೆಲ್ಲ ಹುಚ್ಚಿಡಿಯುವಂಥ ಸಮಯ ಅಂತ. YNK ಅಂತ ನಮ್ಮಲ್ಲೊಬ್ರು ಕವಿ ಇದ್ದರು. ವಸಂತ ಋತು ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತು ಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ವಸಂತನಿಗೆ ಒಂದು ಮಂತ್, ಸಂತನಿಗೆ ಒಂದು ಮಂತ್. ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಮದುವೆಯ ನಂತರ ಹೆಂಡತಿ ಸೀಮಂತ್, ಗಂಡ ಸಾಮಂತ್ ಅಂತ. ಇದು ಅಂದು ಇದೆ, ಇಂದು ಇದೆ, ಮುಂದೇನೂ ಇರುತ್ತೆ
ಅದರಿಂದ ಆಗೋಯ್ತು ಒಂದು ಅಂತ ಹಿಂಗೆ ಹೇಳೋಕ್ಕಾಗತ್ತೆ ನಾವು? ಪ್ರಪಂಚ ಇರೋವರೆಗೂ ನಮ್ಮಲ್ಲಿ ಇದ್ದೇ ಇರುತ್ತೆ. ಕೆ ಎಸ್ ನರಸಿಂಹಸ್ವಾಮಿ ಪದ್ಯ ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರು. ಕೆ ಎಸ್ ನರಸಿಂಹಸ್ವಾಮಿ ಏನು ಹೇಳ್ತಾರೆ, ಇಡೀ ಪ್ರಪಂಚ ನಾವು ನೋಡೋ ದೃಷ್ಟಿ ಹೆಂಗಿರಬೇಕು ಅಂದರೆ, ಹೇಗೆ ಅಂದರೆ ಪ್ರಪಂಚದಲ್ಲಿ ನಾವು ಬರೀ ಕಷ್ಟಗಳನ್ನೇ ನೋಡ್ತೀವಿ, ನಷ್ಟಗಳು ನೋಡ್ತೀವಿ, ಇದನ್ನು ನೋಡ್ತೀವಿ, ಅದು ಕೆಟ್ಟದ್ದನ್ನೇ ನೋಡ್ತಾ ಇರ್ತೀವಿ. ಆದರೆ ಕೆಟ್ಟದಲ್ಲಿ ಸೂರ್ಯ ಹುಟ್ತಾನಲ್ಲ, ಚಂದ್ರ ಬೆಳದಿಂಗಳಿರುತ್ತಲ್ಲ, ಹೂವು ಅರಳತ್ತಲ್ಲ, ಅದನ್ನು ಯಾಕೆ ನೋಡಬಾರ್ದು ಅಂತ ಹಿಂಗೆ ಹೇಳಿದ್ರು. ಸೊ ಹಾಗಾಗಿ ಬರೀ ನೆಗೆಟಿವೇ ಅಂತ ಹಿಂಗಂದ್ರು. ಮಾವಿನ ಸೊಪ್ಪು ಅದೆಲ್ಲ ತೋರಣ ಕಟ್ತಾ ಈಗಲೂ ಮನೇಲಿ ನೋಡಿ, ವರ್ಷದ ಹಬ್ಬ ಯುಗಾದಿ ಹಬ್ಬ, ನಾಳೆ ಮಾರನೇ ದಿವಸ ವರ್ಷ ತೊಡಕು. ಹಿಂದಿನ ದಿವಸ ಹಿಂದಿನ ದಿವಸ ಯುಗಾದಿ ಹಬ್ಬ ದಿವಸ ಬೆಂಗಳೂರಿನಲ್ಲ ಎಲ್ಲ ಊರುಗಳಲ್ಲೂ ಯಾವುದೇ ಮಾರ್ಕೆಟ್ಗಳಲ್ಲಿ ನೋಡಿ ಮಾವಿನ ಸೊಪ್ಪು ಸಿಗಲ್ವಾ, ರಂಗೋಲಿ ಸಿಗಲ್ವಾ, ಕೆಲಸದಲ್ಲಿ ಸಿಗಲ್ವಾ? ಈಗಲೂ ಮನೆ ಮುಂದೆ ರಂಗೋಲಿ ಹಾಕ್ತಾನೆ ಇದ್ದಾರಲ್ಲ, ಈಗಲೂ ತೋರಣ ಕಟ್ತಾ ಇದ್ದಾರಲ್ಲ, ಪ್ಲಾಸ್ಟಿಕ್ ಎಲ್ಲೋ ಒಂದು ಕಡೆ ಹಾಕ್ತಾ ಇರ್ಬೋದು, ಈಗಲೂ ಹಿಂಗೆ ಆಗ್ತಾ ಇದ್ದಾರಲ್ಲ. ನಾವೆಲ್ಲ ಸೇರಿಕೊಂಡು ಅಜ್ಜಿ ತಾತ ಎಲ್ಲ ಸೇರಿಕೊಂಡು ಹೋಳಿಗೆ ಲಟ್ಟಿಸ್ತಾ ಇದ್ವಿ ಅಂತ ಹಿಂಗೆ ಹೇಳಿದ್ರು. ಈಗಲೂ ಎಷ್ಟೋ ಇದೆ. ನನಗೆ ಗೊತ್ತಿರೋ ಒಂದು ಫ್ಯಾಮಿಲಿ ಇದೆ, ಅವರ ತಂದೆ ತಾಯಿ ಕೆಂಗೇರಿಲಿದ್ದಾರೆ, ಅವರ ಮಗ ಇಬ್ಬರು ಮಕ್ಕಳು, ತಂದೆ ತಾಯಿ ಕೆಂಗೇರಿ, ಒಬ್ಬ ಮಗ ಹಂಗೇರಿ, ಇನ್ನೊಬ್ಬ ಮಗ ಶೃಂಗೇರಿ. ಇವರು 3 ಜನ ಈ ಕಾಲ ಅಂದರೆ ಹಂಗೇರಿ. ಆದರೆ ಹಂಗೇರಿ ಅನ್ನೋದು, ಆದರೆ ಹಬ್ಬದ ದಿವಸ ಎಲ್ಲರೂ ಬರ್ತಾರೆ ಮನೆಗೆ, ತಂದೆ ತಾಯಿ ಮನೆಗೆ ಸೇರಿಕೊಂಡು ಅವ್ರ ಅಜ್ಜಿನೆಲ್ಲ ಕರೆಸ್ಕೊಂಡು ಎಲ್ಲ ಮಾಡಿ ಒಬ್ಬಟ್ಟು ಲಟ್ಸೋದು, ಹಾಗೋದು, ಕೂತ್ಕೊಳ್ಳಿ ಅಮ್ಮ ಅಂತ ಹಿಂಗೆ ಹೇಳೋದು, ಜನರಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಈಗಲೂ ಇದೆ. ಹೋದ ವರ್ಷ ಕೂಡ ಇದೆ, ನಾನು ನೋಡ್ಕೊಂಬಂದಿದ್ದೀನಿ ಅವ್ರ ಮನೇಲಿ. ಅವ್ರನ್ನ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ಶತಾಯುರ್ ವಜ್ರದೇಹಾಯ ಅಂತಿದೆಯಲ್ಲ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಿ ಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಏನಂಗಂದ್ರೆ ಅಂದರೆ ಅಭಿವಾದನಶೀಲಸ್ಯ, ಹಿರಿಯರನ್ನೆಲ್ಲ ಹೋಗಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ತೊಗೊಂಡು ವಯಸ್ಸಾಗಿರೋರಿಗೆಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಯಾರಿರ್ತಾರೆ ಅವರಿಗೆ ಅಭಿವಾದನ ನಮಸ್ಕಾರ ಮಾಡಿ ನಿತ್ಯಂ ವೃದ್ಧೋಪಿ ಸೇವೆನ ಮಾಡಿದ್ರೆ 4 ಥರ ಬೆನಿಫಿಟ್ ಸಿಗುತ್ತೆ: ಆಯುಷ್, ವಿದ್ಯಾ, ಯಶಸ್ಸು, ಬಲಂ. ಈಗ ನಮ್ಮಲ್ಲಿ ಏನೋ ಹುಡುಗರೆಲ್ಲ ಅಚೀವ್ ಮಾಡಿಕೊಂಡು ಎಲ್ಲ ಇಡೀ ಪ್ರಪಂಚನ ಆಳ್ತಾ ಇದ್ದಾರಲ್ಲ, ಅದು ಇದರಿಂದ ಅಲ್ವೇ? ಈಗಲೂ ಇದೆ. ಇನ್ನೊಂದು ಯೋಚನೆ ಮಾಡಿ, ನಾವೆಲ್ಲ ಹಳ್ಳಿನಲ್ಲಿ ಮಾಡ್ತಾಯಿದ್ವಿ, ಈ ಕಡೆ ಮಾಡ್ತಾಯಿದ್ವಿ, ಹಬ್ಬಗಳು ಚೆನ್ನಾಗಿ ಮಾಡ್ತಾಯಿದ್ವಿ. ಆವಾಗ ನಮ್ಮ ಮನೆಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಮಾಡ್ತಾಯಿದ್ವಿ. ಈಗ ನಮ್ಮ ಮಕ್ಕಳೆಲ್ಲ ಇಡೀ ಪ್ರಪಂಚಕ್ಕೆಲ್ಲ ಹೋಗಿ ಯುಗಾದಿ ಹಬ್ಬನ ಆ ದೇಶದಲ್ಲೆಲ್ಲ ಮಾಡ್ತಾರೆ. ಯುಗಾದಿ ಹಬ್ಬ ಅಂದಿಗಿಂತ ಹಿಂದೆ ಹೆಚ್ಚು ಪ್ರಚಾರದಲ್ಲಿರೋ ಇಡೀ ಪ್ರಪಂಚದಲ್ಲಿ ನಡೀತಾ ಇರೋದು. ಎಲ್ಲ ಕಡೆ ಮನೆ ವೀಡಿಯೋ ಕಾಲ್ಸ್ ಇರ್ಬೋದು, ಸ್ವಿಗ್ಗಿನಲ್ಲಿ ತರಿಸ್ಬೋದು. ಆದರೆ ಅಜ್ಜ ಅಜ್ಜಿಗೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಏನು ಮಾಡಬೇಕಮ್ಮ, ಆ ಮಂತ್ರ ಹೇಳ್ಕೊಡಮ್ಮ, ಇದು ಹೇಳ್ಕೊಡಮ್ಮ ಅಂತ ಅಮೇರಿಕಾದಲ್ಲಿ ಮಾಡಲ್ವ? ನನಗಿಂತ ಹೆಚ್ಚು ಜಾಸ್ತಿ ವಿದೇಶಗಳಲ್ಲಿ ಟ್ರಾವೆಲ್ ಮಾಡಿರೋರು ಎಷ್ಟು ವಿದೇಶಿ ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಅಟೆಂಡ್ ಮಾಡಿದ್ದಾರೆ ಇವರೆಲ್ಲ. ಸೊ ಆದ್ದರಿಂದ ಇಂದು ಆವಾಗ ಟೆಕ್ನಾಲಜಿ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ, ಈಗ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಡೆವಲಪ್ ಆಗಿದೆ, ನಮಗೆಲ್ಲ ಕಡೆಯಿಂದ ಸಿಗುತ್ತೆ ಫಿಂಟು. ಅದನ್ನೆಲ್ಲ ಬೆಳೆಸ್ಕೊಂಡು ಹಿಂಗೆ ಹೋಗ್ತಾ ಇರಬೇಕು. ಸಂಪ್ರದಾಯಗಳನ್ನೆಲ್ಲ ಮೊದಲೇ ಸಂಪ್ರದಾಯ ವಿರೋಧಿಗಳಾಗಿ ಇದನ್ನು ಬೇಡ ಅಂತ ಹಿಂಗೆ ಅಂತ ಇರುವಾಗ ನಾವು ಅಂದೇ ಚೆನ್ನಾಗಿತ್ತು ಅಂತ ನಮ್ಮ ಯುವಕರಿಗೆ ಹೇಳಿದ್ರೆ ನೆಗೆಟಿವ್ ಕೊಟ್ಟಂಗೆ ಆಗುತ್ತೆ. ಇಂದು ಚೆನ್ನಾಗಿದೆ ಅಂತ ಹೇಳಬೇಕು. ಸಂಪ್ರದಾಯ ವಿರೋಧಿಗಳ ಸಂಘ ಅಂತ ಒಂದು ಮಾಡ್ಕೊಂಡ್ರಂತೆ ಒಂದ್ಸಲಿ. ಈ ಸಂಪ್ರದಾಯ ವಿರೋಧಿಗಳ ಸಂಘ ಅಂತ ಒಂದು ಮಾಡಿಕೊಂಡ್ರು, ಎಲ್ಲ ಸೇರ್ಕೊಂಡು ಕಮಿಟಿ ಮೆಂಬರ್ಸು. ಉದ್ಘಾಟನೆ ಆಯಿತು, ಬತ್ತಿ ಇಟ್ಟರು ಅಂದರೆ ಉದ್ಘಾಟನೆ. ಸೊ ಸಂಪ್ರದಾಯ ವಿರೋಧಿಗಳ ಸಂಘ ನಿರೂಪಕ ಬಂದು ಹೇಳ್ದ, ಸಂಪ್ರದಾಯ ವಿರೋಧಿಗಳ ಸಂಘ ಉದ್ಘಾಟನೆ ಆಗಿದೆ, ಕಾರ್ಯಕ್ರಮದ ಮೊದಲಿಗೆ ವಂದನಾರ್ಪಣೆ ಅಂತ. ಸೊ ಆದ್ದರಿಂದ ನಾವೆಲ್ಲ ಕಳ್ಕೊಳ್ತಾ ಇರೋದ್ರಿಂದ ಅಂದು ಹಾಗಿತ್ತು, ಚೆನ್ನಾಗಿತ್ತು, ಈಗಲೂ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳುವಂಥ ಮೆಸೇಜ್ ಕೊಡಬೇಕೇ ಹೊರತು ಬರೀ ನಾವು ತುರುಬು ನೆನೆಸ್ಕೊಂಡು ಮಾಡ್ತಾ ಇರೋದು ಮಾತ್ರ ಹಿಂಗಾಗಲ್ಲ. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇರಬೇಕು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹಿಂಗೆ ಹೇಳ್ಕೊಟ್ರೆ ಈಗಲೂ ಕೇಳ್ತಾರೆ. ನಾವು ಸ್ವಿಗ್ಗಿ ತರಬೇಡಿ, ಒಂದು ದಿವಸ ಸ್ಟೂಲ್ ಇಟ್ಕೊಳ್ಳಪ್ಪ, 10 ಅಲ್ಲೊಂದು ಇದನ್ನು ಕಟ್ಟು, ಮಾವಿನ ಸೊಪ್ಪು ಕಟ್ಟು, ಬಾರೆ ರಂಗೋಲಿ ನಾನು ಹೇಳ್ಕೊಡ್ತೀನಿ ಬಾ, ಲೈನ್ ಹೊಡಿತಾರೆ. ಇದನ್ನೆಲ್ಲ ಹೇಳ್ಕೊಟ್ಟಾಗ ನಾವು ಮಾಡ್ತಾರೆ. ನಾವು ಅವ್ರು ಹೋಗೋದು ಬಿಟ್ಬಿಟ್ಟು ನಮ್ಮ ಹುಡುಗರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಪ್ರಪಂಚ ಸರಿ ಇಲ್ಲ ಅಂತ ಅಂದ್ಕೊಂಡೇ ಬೈತಾರೆ. ಅದಕ್ಕೆ ರಿಚರ್ಡ್ ಹೇಳಿದ್ದು ಭಾಳ ಚೆನ್ನಾಗಿ, ಇಂದು ಅನ್ನೋದಕ್ಕೆ ಕಂಟೆಂಟ್ ಬೇಕಾಗಿಲ್ಲ, ಕಂಟೆಂಟ್ಮೆಂಟ್ ಸಾಕು, ತೃಪ್ತಿ ಸಾಕು. ಬಟ್ ಇಂದು ಅನ್ನೋದು ಭಾಳ ಚಾಲೆಂಜ್. ಈಗ ನಮ್ಮ ಅಜ್ಜಿ ಇಲ್ಲ ಅದೇ ಚೆನ್ನಾಗಿತ್ತು, ಈ ಅಂದು ಇಂದು ಅನ್ನೋದನ್ನು ಯಾವ ಲೈನ್ ಹಾಕ್ತೀರಾ, ಯಾವ ಡೇಟಿಂದ ಅಂದು ಅದು ಆಗೋಯ್ತು ಇವತ್ತಿಂದ ಅಂತ ಹಿಂಗೆ ಹೇಳೋಕ್ಕಾಗತ್ತೆ. ಈಗ ಪ್ರಕೃತಿ ನಾವು ಆಚರಣೆ ಮಾಡ್ತಾ ಇರೋದನ್ನ ನೋಡೇ ನೀವು ಆಚರಣೆ ಮಾಡ್ತಾ ಇರೋದು ಅಂತ ಕೃಷ್ಣೇಗೌಡರು ಹೇಳಿದ್ರು. ಅವ್ರಿಗೆ ಆಚರಣೆ ಮಾಡ್ತಾ ಇದ್ದಿದ್ದು ಪ್ರಕೃತಿನ ಹಿಂದೆ ನೋಡ್ಕೊಂಡಿದ್ದಾನೆ, ಅದಕ್ಕೆ ಅಂದು, ಅವರಿಗೆ ಇಂದು, ಅದನ್ನು ನೋಡ್ಕೊಂಡು ನಾವು ಇಂದು, ಮುಂದೆ ನಾವೆಲ್ಲ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ. ಇದು ಅಂದು ಇಂದು ಮುಂದು, ಅದಕ್ಕೆ ಯುಗಾದಿ ಮರಳಿ ಬರುತ್ತೆ. ಮರಳಿ ಯಾಕೆ ಬರುತ್ತೆ ಅಂದರೆ ಇದನ್ನು ಆಚರಣೆ ಮಾಡಿ, ಕಂಟಿನ್ಯೂ ಮಾಡಿ. ಇಲ್ಲ ಬರಲ್ಲ, ಇಂದು ಸರಿಯಾಗಿ ಆಡ್ತಾ ಇಲ್ಲಪ್ಪ ನೀವು ಅಂತ ಅಂದಿದ್ರೆ ಯುಗಾದಿ ಬರ್ತಾನೆ ಇರಲಿಲ್ಲ, ತಿರ್ಗಿ ಲಾಸ್ಟ್ ಡೇ ಸ್ಟಾಪ್ ಆಗೋಗ್ತಾಯಿತ್ತು. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯಾಕೆ ಅಂದರೆ ಹೊಸ ರೀತಿ ಮಾಡಿ, ಅದೇ ಥರನೇ ಮಾಡಬೇಕು ಅಂತೇನಿಲ್ಲಲ್ಲ, ಹೊಸ ಕ್ರಿಯೇಟಿವ್ ಬ್ರೈನು. ಮನುಷ್ಯ ಹೊಸ ಥರ ಯೋಚನೆ ಮಾಡಿ ಬೇರೆ ಥರ ಆಡ್ಕೊಂಡು ಹೋಗ್ತೀವಿ.
ಆದ್ದರಿಂದ ಇವಾಗೆಲ್ಲ ಕೆಲವರಿಗೆ ಮಲ್ಕೊಂಡು ಆರಾಮಾಗಿರ್ತೀವಿ. ಏನೋ ಇವತ್ತು ಗಾದಿ ಅಂತಂದರೆ ರಾಜಕಾರಣಿಗಳಿಗೂ ಯುಗಾದಿ ಏನು ಸಂಬಂಧ ಅಂದರೆ ನಮಗೆಲ್ಲ ಯುಗಾದಿ, ರಾಜಕಾರಣಿಗಳಿಗೆ ಬರೀ ಗಾದಿ. ಸೊ ಆದ್ದರಿಂದ ಆ ಗಾದಿ ಬಗ್ಗೆ ಯೋಚನೆ ಮಾಡಿದೆ, ಅವರನ್ನು ಎಬ್ಬಿಸಿ ನಾವೆಲ್ಲ ಕಡೆ ಬೇವು ಬೆಲ್ಲ ತಂದು ಶತಾಯುರ್ ವಜ್ರದೇಹಾಯ, ಎಷ್ಟು ಚೆನ್ನಾಗಿ ಪದ್ಯ ನೋಡಿ ಮಂತ್ರ, ಶತಾಯುರ್ ವಜ್ರದೇಹಾಯ, 100 ವರ್ಷ ಬದುಕತ್ತೆ, ಜೊತೆಗೆ ವಜ್ರದೇಹ ಕೊಡುತ್ತೆ, ಸರ್ವ ಸಂಪತ್ಕರಾಯ ಚ, ನಮಗೇನೇನು ಬೇಕೋ ಅದು, ನಿಂಬಕದಳಂ ಭಕ್ಷಣಂ, ಇನ್ನೊಂದೇನು ಶತಾಯುರ್ ದಳಭಕ್ಷಣಂ, ಅಷ್ಟೆಲ್ಲ ಸಿಗುವಂಥದ್ದು ಇರುವಾಗ ಬೇವು ಬೆಲ್ಲ ಅನ್ನೋದು ಕಷ್ಟ ಸುಖಗಳು ಇರೋದನ್ನು ತೊಗೊಳ್ಬೇಕು ಅಂದರೆ ಎಲ್ಲ ಕಾಲದಲ್ಲೂ ಕಷ್ಟ ಇದೆ, ಎಲ್ಲ ಕಾಲದಲ್ಲೂ ಸುಖ ಇದೆ. ಜೀವನ ಅನ್ನೋದು ನಮ್ಮ ಕಾಲದಲ್ಲಿ ಅಂದು ಇಂದು ಅನ್ನೋಕ್ಕೆ ಅರ್ಥನೇ ಇಲ್ಲ. ನಮ್ಮ ಹಿಂದೂ ಇದು ಸಂಪ್ರದಾಯದ ಪ್ರಕಾರ ಕಾಲ ಅನ್ನೋದು ಪಾಸ್ಟ್ ಅಂತ ಅಲ್ವೇ ಅಲ್ಲ, ಅದು ಚಕ್ರ ಇದ್ದಂಗೆ. ಚಕ್ರ ಇದ್ದಂಗೆ ಮೇಲೆ ಅಂದು ಅನ್ನೋದು ಇವಾಗ ಇಂದು ಆಗುತ್ತೆ, ಇಂದು ಅನ್ನೋದು ಮುಂದಕ್ಕೆ ಹೋಗುತ್ತೆ. ಹಿಂಗೆ ಚಕ್ರ ಆಗಿ ಬರ್ತಾ ಇರುವಾಗ ಅಂದು ಇನ್ನೋದಲ್ಲ, ಪಾಸ್ಟು ಪ್ರೆಸೆಂಟು ಫ್ಯೂಚರ್. ನಾವೆಲ್ಲರೂ ಬದುಕ್ತಾ ಇರೋದು PPFನಲ್ಲಿ. ಪಾಸ್ಟ್ ಆಯಿತು, ಇವಾಗ ನಾವು ಪ್ರೆಸೆಂಟ್ ಇದ್ದೀವಿ. ಇಬ್ಬರು ಮೇಷ್ಟ್ರಿದ್ದಾರೆ ಇಲ್ಲಿ ಮೇಡಮ್ಗಳು. ಪ್ರೆಸೆಂಟನ್ನು ಹೆಂಗೆ ಟೀಚ್ ಮಾಡ್ತಾರೆ ಅಂದರೆ ಅಟೆಂಡೆನ್ಸ್ ತೊಗೊಳ್ಳುವಾಗ ಸುಧಾ ಬರ್ಗೋರ್ ಪ್ರೆಸೆಂಟ್ ಮಿಸ್, ಕೃಷ್ಣೇಗೌಡ ಪ್ರೆಸೆಂಟ್ ಸಾರ್, ನರಸಿಂಹ ಪ್ರೆಸೆಂಟ್ ಸಾರ್ ಅಂತ ಹಿಂಗೆ ಹೇಳ್ಕೊಳ್ಳೋರು ಅಂದು ಚೆನ್ನಾಗಿತ್ತು ಅಂತ ಹೆಂಗೆ ಹೇಳ್ತೀರಾ ಅಲ್ವಾ? ಪ್ರೆಸೆಂಟ್ ಅನ್ನೋದನ್ನು ಹೇಳ್ಕೊಡ್ಬೇಕೇ ಹೊರತು ಪ್ರೆಸೆಂಟಿಂದ ಫ್ಯೂಚರೇ ಹೊರತು ಪಾಸ್ಟಿಂದ ಫ್ಯೂಚರ್ ಅಲ್ಲ ಅಂತ ಹೇಳೋದು ಭಾಳ ನಾನು. ಓಕೆ, ಗುಂಡೂರಾಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ ವಿಷಯ. ನಾವು ಭೂತಾನ್ ಮರೆತು ಪ್ರೆಸೆಂಟಲ್ಲಿ ಇರಬೇಕು ಅಂತ ಹೌದೌದು ಅಲ್ಲ? ನೀವು ಹೇಳೋ ಪ್ರಕಾರವಾಗಿ ನಾವು ಸಂಪ್ರದಾಯ ಬಿಡ್ತಾ ಇಲ್ಲ ಗುಂಡ್ರಾವ್. ಯಾವುದಾದ್ರು ಸಂಪ್ರದಾಯ ನಾವೆಲ್ಲೂ ಬಿಟ್ಟಿಲ್ಲ, ಇವತ್ತು ಆಚರಿಸ್ತಾ ಇದ್ದೀವಿ. ನೀವು ಹೇಳ್ದಂಗೆ ಈ ದೇಶಕ್ಕಿಂತ ವಿದೇಶದಲ್ಲೇ ಹೆಚ್ಚು, ಅದೆಷ್ಟು ಸಲ ನಾವೆಲ್ಲ ಹೋಗಿ ಬಂದಿದ್ದೀವಿ ಅಂದರೆ ಇವತ್ತು ಆಚರಿಸ್ತಾ ಇದ್ದಾರೆ, ಈ ಯುಗಾದಿಗೆ ಆಚರಿಸ್ತಾರೆ. ಏನು ದೇಶ ವಿದೇಶಗಳಲ್ಲಿ ಆ ಸಂಪ್ರದಾಯ ಇದ್ದೇ ಇದೆ. ಮುಂಚೆ ಎಲ್ಲರೂ ಮನೆಯಲ್ಲೇ ಇರೋರು, ಇವತ್ತು ಹಂಗಿಲ್ಲ. ದುಡಿಯೋನು ಬಿಟ್ಟು ಎಲ್ಲರೂ ಮನೆಯಲ್ಲಿ ಇರೋರು, ಇವತ್ತು ಎಲ್ಲರೂ ದುಡಿತಾರೆ. ಹೀಗಾಗಿ ಯಾರಿಗೂ ಪುರ್ಸೊತ್ತು ಇಲ್ಲದೆ ಇರೋದ್ರಿಂದ ಹಬ್ಬದ ದಿನ ಸೇರೋಣ, ಹೋಳಿಗೆ ತಿನ್ನೋಣ ಅಂತ ಹೇಳ್ತಾರೆ. ಸರ್, ಸಂಪ್ರದಾಯದ ಬಗ್ಗೆ ಅಂದೇ ಚೆನ್ನಾಗಿದೆ ಅಂತ ನಿಮ್ದು. ಸಂಪ್ರದಾಯದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಮ್ಮ ನರಸಿಂಹಮೂರ್ತಿಯವ್ರ ಕತೆ ಏನು ಗೊತ್ತಾ? ನಾನು ಮಾತಾಡಿ ಮುಗಿಸ್ದೆ, ಕೃಷ್ಣೇಗೌಡರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಮಾತಾಡಿದ್ದಾರೆ. ಕರೆಕ್ಟು ಸರ್ ನೀವು ಹೇಳೋದು. ರಿಚರ್ಡ್ ಲೂಯಿಸ್ ನೀವು ಮಾತಾಡಿ ಅಂದರು. ಆ ರಿಚರ್ಡ್ ಲೂಯಿಸ್ ಬೈಕ್ ತಗೊಂಡ್ರು, ನನ್ನ ಸೋಪುಸಿಗೆ ಕಾಯ್ಕೊಂಡು ತೊಳೆದ್ರು. ಆಮೇಲೆ ರಿಚರ್ಡ್ ಲೂಯಿಸ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಮಾತಾಡಿದ್ದಾರೆ ಅಂದರು. ಅಲ್ಲಿ ಎದ್ದು ನಿಂತ್ಕೊಂಡು ಯಾರೋ ಒಬ್ರು ಅಂದರು, ಸಾರ್ MSN ಇದೇನು ನಿಮ್ದು ಕತೆ? ಕೃಷ್ಣೇಗೌಡರು ಚೆನ್ನಾಗಿ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡಿದ್ದಾರೆ ಅಂತೀರಿ, ರಿಚರ್ಡ್ ಲೂಯಿಸ್ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡಿದ್ದಾರೆ ಅಂತೀರಿ. ನೀವು ಯಾವ್ದಾದ್ರು ಒಂದು ಹೇಳ್ಬೇಕಲ್ವ ಸರ್ ಬುದ್ಧಿ ಕೂತ್ಕೊಂಡು ಅಂದರು. ಅದಕ್ಕೆ MSN ತಕ್ಷಣ ಹೇಳಿದ್ರು, ನೀವು ಕರೆಕ್ಟಾಗಿ ಮಾತಾಡಿದ್ದೀರಿ ಅಂದರು. ರಿಚರ್ಡ್ ಲೂಯಿಸ್ ಒಂದು ನಾನು ಕ್ಲಿಯರ್ ಮಾಡಿಬಿಡ್ತೀನಿ, ಇವತ್ತೆಲ್ಲ ಏನೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ನಾವು ಇನ್ನೂ ಬದುಕಿದ್ದೀವಿ. ಆದರೆ ಆವತ್ತು ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀವಿ. ಆವತ್ತು ಚೆನ್ನಾಗಿತ್ತು ಅಂತ ಹೇಳಿದರೆ ಮಾತ್ರ ಇವತ್ತು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಏನಾಗಿದೆ ಗೊತ್ತಾ? ಎಷ್ಟೋ ದೇಶಗಳಿಗೆ ದೇ ಹ್ಯಾವ್ ನೋ ಹಿಸ್ಟ್ರಿ. ಇತಿಹಾಸವೇ ಇಲ್ಲದೆ ಇರೋರಿಗೆ ಹಳೆಯದ್ರ ಬಗ್ಗೆ ಮಾತಾಡೋಕ್ಕೆ ಗೊತ್ತಾಗಲ್ಲ. ಇವತ್ತು 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 ಅಂತ ಮಾತಾಡ್ತಿರ್ತಾರೆ. ಅಡಿಗರದೊಂದು ಪದ್ಯ ಇದೆ, ಇತ್ತುಗಳ ಧ್ವಜವ ಹಿಡಿದೆತ್ತಿ ನಿಲ್ಲೋ ಮಗು, ಇದೆಯ ಹೃದಯದ್ರಾವ ಬೇಡ ನಿನಗೆ. ಇತ್ತು 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 ಅಂತ ಹೇಳ್ಕೊ, ಇದೆ ಅನ್ನೋದು ಹೃದಯ ದ್ರವಿಸುತ್ತೆ. ಬಹಳ ಕಷ್ಟ, ಹೇಳಕ್ ಹೋಗ್ಬೇಡ, ಸುಮ್ಮನೆ ಇದ್ದದನ್ನೇ ಹೇಳ್ಕೊಬಿಡು ಅಂತ. ಯಾಕೆಂದರೆ ಯಾವುದು ಇದೆಯೋ ಅದು ಕಷ್ಟ ಅಂತ. ಆ ಯಾವುದಿದೆಯೋ ಅದು ಕಷ್ಟ ಆಗಿರೋದ್ರಿಂದ ನಾವು ಇದು ಹೀಗಿರಬೇಕಾಗಿರಲಿಲ್ಲ ಅಂತ ಹೇಳ್ತಿದ್ದೀವಿ ಅಷ್ಟೇ. ಗುಂಡೂರಾಯರು ಹೇಳಿದ್ರಲ್ಲ, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಡಿ ಅಂತ. ಹೇಳ್ಕೊಡ್ಬೇಕು ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಿರೋದು. ಆ ಹುಡುಗ ಕೇಳ್ತಾನೆ, ಆ ಹುಡುಗಿ ಕೇಳ್ತಾಳೆ, ಅಯ್ಯೋ ದಿಸ್ ಹ್ಯಾಸ್ ನೋ ಮೀನಿಂಗ್. ವೆನ್ ಯು ಕ್ಯಾನ್ ಅಫೋರ್ಡ್ ಟು ಬೈ, ವೈ ಡು ಯು ಡೂ ಇಟ್ ಅಟ್ ಹೋಮ್? ನಿಮ್ಮ ಹತ್ರ ದುಡ್ಡಿದೆ, ಫೋನ್ ಇದೆ, ಸುಮ್ಮನೆ ಒಂದು ಕಾಲ್ ಮಾಡಿದ್ರೆ ಸಾಕು ಬರುತ್ತೆ ಮನೆಗೆ, ಯಾಕೆ ಮಾಡ್ತೀರಿ ಅಂತ ಹುಡುಗರು ಹೇಳ್ತವೆ. ಬಂಧುಗಳೇ, ನಮಗೆ ಈ ಆಧುನಿಕತೆಯ ಕತೆ ಅಂದರೆ ನಾವು ಪ್ರಕೃತಿಯಿಂದ ಭೂಮಿಯಿಂದ ದೂರ ಹೋದ ಕತೆ. ನಿಮಗೆ ಗೊತ್ತಿರಬೇಕು, ನಮ್ಮ ಎಲ್ಲ ಹಬ್ಬಗಳಿಗೂ ಭೂಮಿಗೂ, ನಮ್ಮೆಲ್ಲ ಹಬ್ಬಗಳಿಗೂ ಕಲ್ಚರ್ಗೂ ಸಂಬಂಧ ಇದೆ. ಕಲ್ಚರ್ ಅಂದರೆ ನಿಮಗೆ ಗೊತ್ತಿರಬೇಕು, ಕಲ್ಟಿವೇಶನ್ ಅನ್ನೋದ್ರಿಂದ ಶುರುವಾಗಿದ್ದದು. ಕಲ್ಟಿವೇಟ್, ಭೂಮಿಯಲ್ಲಿ ಏನಾದರೂ ಬೆಳಿಬೇಕಾದ್ರೆ ಅದನ್ನು ಅಗ್ರಿಕಲ್ಚರ್ ಅಂತಾರೆ. ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಯು ಶುಡ್ ಕಲ್ಟಿವೇಟ್. ಹಾಗೆ ಬದುಕನ್ನು ಕೂಡ ಯು ಶುಡ್ ಕಲ್ಟಿವೇಟ್.
ನಮ್ಮ ಬದುಕಿನ ಹೊಲ ಇದೆ, ಈಗಾಗಲೇ ಹದವಾಗಿರೋ ಹೊಲ ಇದೆ, ಅದರಲ್ಲಿ ಬಿತ್ತಬೇಕು. ಈ ಹೊಲನೇ ರಿಜೆಕ್ಟ್ ಮಾಡೋದಲ್ಲ. ನಮ್ಮ ಭೂತಕಾಲ ನಮ್ಮ ಹೊಲ. ನಾನು ಹಳ್ಳಿಯಿಂದ ಬಂದವನು, ಎಷ್ಟು ಜನಕ್ಕೆ ಈ ಅನುಭವ ಇದೆಯಾ ಗೊತ್ತಿಲ್ಲ. ಯುಗಾದಿ ಸಂದರ್ಭದಲ್ಲಿ ಹೊನ್ನಾರು ಕಟ್ಟೋರು, ಹೊನ್ನೇರು ಕಟ್ಟೋದು ಅಥವಾ ಹೊನ್ನಾರು ಕಟ್ಟೋದು ಅನ್ನೋರು, ಯಾರೋ ಮನೆಯಲ್ಲಿ ಮುಖ್ಯವಾದವನು ಅಥವಾ ಊರಿನ ಯಜಮಾನ ಊರಿನ ಪರವಾಗಿ ಭೂಮಿ ಉಳೋದದು, ಹೊನ್ನೇರು ಕಟ್ಟೋದು. ಆಗ ಊರಿನ ಜನ ಎಲ್ಲ ಸೇರೋರು. ಅವನು ಭೂಮಿಯಲ್ಲಿ ನೇಗಿಲ ಕುಳ ತಾಕಿಸುವುದಕ್ಕೆ ಮೊದಲು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ, ಅಮ್ಮ ನನ್ನನ್ನು ಕ್ಷಮಿಸು ಅಂತ ಕೇಳೋನು. ನಿನ್ನನ್ನು ಉತ್ತಿದ್ದೀವಿ, ಬಿತ್ತಿದ್ದೀವಿ, ಆಗದಿದ್ದೀವಿ, ತುಳಿದಿದ್ದೀವಿ, ಏನೆಲ್ಲ ಮಾಡಿದ್ದೀವಿ, ಕ್ಷಮಿಸು ತಾಯಿ ಅಂತ ಕೇಳಿ ಆಮೇಲೆ ಭೂಮಿಯಲ್ಲಿ ವ್ಯವಸಾಯ ಶುರು ಮಾಡೋದು. ಕಲ್ಚರ್ ಸರ್ ಅದು. ಅವನು ಕ್ಷಮಿಸು ಅಂತ ಕೇಳಿದ ತಕ್ಷಣ ಎಲ್ಲ ಕ್ಷಮೆ ಆಗ್ಬಿಡ್ಬೇಕಾಗಿಲ್ಲ, ಅಥವಾ ಕ್ಷಮಿಸು ಅನ್ನೋದು ಬರೀ ನಾಟಕನೂ ಅಲ್ಲ. ಆದರೆ ಅಂಥದ್ದೊಂದು ಭಾವ ಇದೆಯಲ್ಲ, ಈ ಭೂಮಿಯನ್ನು ಆಗದ್ವಿ, ಈ ಭೂಮಿಯನ್ನು ಏನೇನೋ ಮಾಡಿದ್ವಿ, ಆದರೆ ಈ ಭೂಮಿ ನಮ್ಮನ್ನು ಕ್ಷಮಿಸ್ತಾನೆ ಹೋಗಿದೆ. ಕ್ಷಮಿಸು ತಾಯಿ ಅಂತ ಹೇಳಿದ್ರೆ ನಾವು ವಿ ವಿಲ್ ಹ್ಯಾವ್ ಎ ಬಿಲಾಂಗಿಂಗ್ ಟು ಅವರ್ ಮದರ್ ಅರ್ತ್. ನಮ್ಮ ಭೂಮಿಯ ಬಗ್ಗೆ ನಮಗೊಂದು ಪ್ರೀತಿ ಹುಟ್ಟುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲಿ ಸರ್ ಪ್ರೀತಿ ಹುಟ್ಟುತ್ತೆ? ನಮ್ಮ ಮುಂದಿನ ಜನ್ರೇಷನ್ಸ್ ಎಲ್ಲಿ ಹುಟ್ಟುತ್ತೆ ಸರ್ ಭೂಮಿ ಅಂದರೆ ಬೆಂಗಳೂರಲ್ಲೋ, ಮೈಸೂರಲ್ಲೋ, ಧಾರವಾಡದಲ್ಲೋ, ಹುಬ್ಬಳ್ಳಿನಲ್ಲೋ ಸ್ಕ್ವೇರ್ ಫೀಟ್ ಬೆಲೆ ಅಷ್ಟೇ. ಈ ಏರಿಯಾದಲ್ಲಿ ಎಷ್ಟು ಸ್ಕ್ವೇರ್ ಫೀಟು, ಆ ಏರಿಯಾದಲ್ಲಿ ಎಷ್ಟು ಸ್ಕ್ವೇರ್ ಫೀಟು ಅಂತಷ್ಟೇ. ನಮ್ಮಲ್ಲಿ ಹಿಂದೆ ಭೂಮಿ ಅಂದರೆ ಹೆಂಗೆ ನಿಮ್ಮ ಕಡೆ ಭೂಮಿ ಅಂತ, ನಮ್ಮ ಕಡೆ ಸ್ವಲ್ಪ ಕಲ್ಲು ಭೂಮಿ, ನಮ್ಮ ಕಡೆ ಸ್ವಲ್ಪ ಎರೆ ಭೂಮಿ, ನಮ್ಮ ಕಡೆ ಸ್ವಲ್ಪ ಕೆಮ್ಮಣ್ಣು ಅನ್ನೋರು. ಈಗ ನಿಮ್ಮ ಕಡೆ ಭೂಮಿ ಹೆಂಗೆ ಅಂದರೆ ನಮ್ಮದು 8.25 ನಡೀತಾ ಇದೆ ಅಂತಾರೆ. ನಿಮ್ಮ ಕಡೆ ಹೆಂಗೆ? ನಮ್ದಾಗಲೇ 12.25 ಅಂತಾರೆ. ಹೀಗೆ ಮಾತಾಡುವವರಿಗೆ ಹಾಗೆ ಮಾತಾಡುವವರು ಇದ್ರು ಅಂತ ಹೇಳ್ಬೇಕಲ್ವ ನಾವು. ಅದಕ್ಕೆ ಭೂಮಿ ತಾಯಿಯನ್ನು ಕ್ಷಮಿಸು ಅಂತ ಹೇಳ್ತಿದ್ರು ಅವರು. ಆಮೇಲೆ ಭೂಮಿ ಪೂಜೆ ಮಾಡಿ ಆಮೇಲೆ ಹೊನ್ನೇರು ಹುಡ್ತಾ ಇದ್ರು. ಯಾಕೆಂದರೆ ಇನ್ಮೇಲೆ ಇದು ಯುಗದ ಆದಿ, ಇಲ್ಲಿಂದ ಶುರು ಮಾಡ್ತೀವಿ ಅಂತ. ನಿಜವಾಗಿ ನೋಡೋದಾದರೆ ಕಾಲಕ್ಕೆ ಆದಿ ಅಂತ್ಯ ಏನೂ ಇಲ್ಲ. ಎಲ್ಲಿಂದ ಶುರು ಆಗುತ್ತೆ ಕಾಲ, ಎಲ್ಲಿ ಮುಗಿಯುತ್ತೆ? ಇಟ್ ಈಸ್ ಅ ಸರ್ಕಲ್. ಎಲ್ಲೂ ಶುರು ಆಗಲ್ಲ. ನಾವು ಒಂದು ಪಾಯಿಂಟನ್ನು ಸುಮ್ಮನೆ ಗುರುತು ಮಾಡ್ಕೊತಿದ್ದೀವಿ ಅಷ್ಟೇ. ಇವತ್ತು ಅಂದರೆ ಇವತ್ತೇ ಯುಗಾದಿ ಅಂದರೆ ಇನ್ನಿಂದ 1 ವರ್ಷಕ್ಕೆ ಇನ್ನೊಂದು ಯುಗಾದಿ, ಅಥವಾ ಇದನ್ನು 8 ದಿವಸದಿಂದ ಮುಂದೆ ಅದನ್ನು ಯುಗಾದಿ ಅಂತ ಕರೆದಿದ್ರೆ ಅಲ್ಲಿಂದ ಮುಂದಿನ ಇನ್ನೊಂದು ಆ ದಿನಕ್ಕೆ ಮತ್ತೆ ಯುಗಾದಿ. ಕಾಲ ಅನಾದಿ, ಅನಂತ. ಆದರೆ ನಾವೇನು ಮಾಡ್ತೀವಿ, ಗುರುತಿಟ್ಕೋಬೇಕಲ್ಲ. ಪ್ರಕೃತಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಆದಾಗ ನಮ್ಮದೊಂದು ಲೆಕ್ಕಾಚಾರ ಇದೆ, ಒಂದು ಚಾಂದ್ರಮಾನ ಲೆಕ್ಕಾಚಾರ ಇದೆ. ಆ ಚಾಂದ್ರಮಾನ ಲೆಕ್ಕಾಚಾರದ ಪ್ರಕಾರ ಚೈತ್ರ ಶುಕ್ಲ ಪಕ್ಷದ ಶುದ್ಧ ಪ್ರತಿಪದೆಯ ದಿನ ಯುಗಾದಿ ಅಂತ ಮಾಡಿದ್ದೀವಿ. ಯಾಕಂದರೆ ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳನ್ನ ಒಂದು ಪಾಯಿಂಟಲ್ಲಿ ಕೂತ್ಕೊಂಡು ನೋಡ್ಬೇಕು ನಾವು. ಅದಕ್ಕೆ ಮಾಡ್ತಾ ಇದ್ದೀವಿ. ಅದನ್ನು ಸಂಭ್ರಮಿಸಬೇಕು ಅಂದರೆ ಏನೇನು ಮಾಡ್ತೀವಿ? ಮನೇಲಿ ಅಡುಗೆ ಮಾಡ್ತೀವಿ, ಎಲ್ಲರೂ ಸಹಭೋಜನ ಮಾಡ್ತೀವಿ, ಎಲ್ಲರೂ ಊಟ ಮಾಡ್ತೀವಿ, ಪಂಚಾಂಗ ಶ್ರವಣ ಮಾಡ್ತಾರೆ, ಪಂಚಾಂಗ ಅವತ್ತು ಇದೆಲ್ಲ ಮಾಡ್ತೀವಿ. ಆ ದಿನ ಸಂಭ್ರಮ ಪಡ್ತಾರೆ, ಸಂತೋಷ ಪಡಬೇಕು. ಮನೆಯವರೆಲ್ಲ ಬರಬೇಕು, ಎಲ್ಲರೂ ಸೇರಬೇಕು, ಸೊಸೆಯಂದಿರು ಬರಬೇಕು, ಮಕ್ಕಳು ಬರಬೇಕು, ಮೊಮ್ಮಕ್ಕಳು ಬರಬೇಕು, ಎಲ್ಲ ಸೇರ್ಕೊಂಡು ಹಬ್ಬ ಮಾಡಬೇಕು ಅಂತ ಸಂಭ್ರಮಿಸ್ತಾರಲ್ಲ. ಇಲ್ಲಿಂದ ನಮ್ಮ ದಿನ ಆರಂಭ ಆಗುತ್ತೆ ಅಂತ ಲೆಕ್ಕ ಹಾಕೋದಕ್ಕಾಗಿ. ಆಮೇಲೆ ಅವತ್ತೊಂದಿಷ್ಟು ಜೂಜಾಡ್ತಾರೆ, ಕ್ರೀಡೆ ಆಡ್ತಾರೆ. ಜೂಜಾಡೋದು ಬಹುಶಃ ಯುಗಾದಿ ಹಬ್ಬದಲ್ಲಿ ಯಾಕೆ ಕೊಟ್ಟಿರಬೇಕು ಅಂದರೆ, ಈ ವರ್ಷದ ಫಲಾಫಲ ಅಂತ ಮನುಷ್ಯನ ತಲೆಯಲ್ಲಿದೆಯಲ್ಲ, ಈ ವರ್ಷ ನನಗೇನಾಗ್ಬೋದು, ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅಂತ ಇದೆ. ಅದರಿಂದ ನೋಡೋಣ ಅಂತ ಅಂದ್ಕೊಂಡಿರ್ಬೋದು. ದಿನ ಕ್ಯಾಸಿನೋಗೆ ಹೋಗಿ ಸಾಯೋವ್ರಿಗೆ ಯುಗಾದಿ ಹಬ್ಬ ಯಾವುದು ಸರ್? ಯುಗಾದಿ ಹಬ್ಬ ಯಾವುದು ಸರ್? ದಿನ ಕ್ಲಬ್ಬಲ್ಲಿ ಹೋಗಿ ಇಸ್ಪಿಟ್ ಆಡೋರಿಗೆ ಯುಗಾದಿ ಹಬ್ಬ ಯಾವುದು ಸರ್? ಯುಗಾದಿಯ ಸಂಭ್ರಮವೇ ಬೇರೆ. ರಿಚರ್ಡ್ ಲೂಯಿಸ್ ವಾದ ಮಾಡ್ಬೋದು, ಅಲ್ಲ ರೀ ಕ್ಲಬ್ಗಳು ಓಪನ್ ಆಗಿವೆ, ದಿನ ಇಸ್ಪಿಟ್ ಆಡ್ಬೋದಪ್ಪ, ಯು ವಿಲ್ ಹ್ಯಾವ್ ದಟ್ ಪ್ರಿವಿಲೇಜ್. ಯಾಕೆ? ಹಂಗಲ್ಲ ಸರ್. ಅದನ್ನು ಒಂದೊಂದು ದಿನ ಗೊತ್ತಾದ ದಿನ ಮಾಡೋದ್ರಲ್ಲಿ ಒಂದು ಸಂತೋಷ ಇದೆ, ಅದೊಂದು ಸಂಭ್ರಮ ಇದೆ. ಆಮೇಲೆ ಈ ಸರ್ ನಿಮಗೆ ಗೊತ್ತಿದೆಯೋ ಇಲ್ವೋ, ಈ ಯುಗಾದಿ ಪಚಡಿ ಅಂತ ಮಾಡ್ತಾರೆ. ಅದರಲ್ಲಿ 6 ಪದಾರ್ಥಗಳನ್ನು ಸೇರಿಸಿರ್ತಾರೆ: ಬೇವು, ಬೆಲ್ಲ, ಹುಣಸೆಹಣ್ಣು, ಮಾವಿನಕಾಯಿ, ಉಪ್ಪು, ಹಸಿರು ಮೆಣಸಿನಕಾಯಿ. ನನಗೆ ಇದೆಷ್ಟು ಒಳ್ಳೆ ಕಾಂಬಿನೇಷನ್ ಅಂದರೆ, ನಮ್ಮಲ್ಲಿ 6 ರಸಗಳು ಅಂತ ಕರೀತಾರೆ. 6 ರಸಗಳು: ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಮತ್ತು ಕಹಿ. ಇವು 5. ನೋಡಿ ಇಲ್ಲಿದೆ: ಬೇವು ಕಹಿ, ಬೆಲ್ಲ ಸಿಹಿ, ಹುಣಸೆಹಣ್ಣು ಹುಳಿ, ಎಳೆ ಮಾವಿನಕಾಯಿ ಒಗರು, ಉಪ್ಪು ಅದು ಉಪ್ಪು, ಹಸಿರು ಮೆಣಸಿನಕಾಯಿ ಖಾರ. ಒಂದು ತರಹದ ಶಿಕ್ಷಣ ಇದು. ಅದೇನೆಂದರೆ,
ನಮ್ಮ ದೇಹ ಎಲ್ಲ ರುಚಿಗಳನ್ನು ಸವಿಯುವುದಕ್ಕೆ ಸಿದ್ಧವಾಗಬೇಕು. ಓಕೆ. ಮಾತ್ರ ಅಲ್ಲ, ಬದುಕಿನಲ್ಲಿ ಕೂಡ ಎಲ್ಲ ರುಚಿಗಳು ಬರ್ತವೆ. ತಗೊಳ್ಳಿ ಅದನ್ನು, ಯಾವುದನ್ನು ನಿರಾಕರಿಸಬೇಡಿ. ಸರ್, ತುಂಬ ಎಮೋಷ್ನಲ್ ಆಗ್ತೀನಿ. ಒಂದು ಮಾತು ಹೇಳ್ತೀನಿ. ಈಚೆಗೆ ಯಾರೋ ನಮ್ಮ ಸ್ನೇಹಿತರ ಮನೆಯಲ್ಲಿ ಆ ಮನೆ ಯಜಮಾನ ತೀರ್ಕೊಂಡ್ರು. ಮಕ್ಕಳುಗಳು ಅಂತ ಅಳ್ತಾ ಇದ್ವು. ಅವ್ರ ಅಮ್ಮನ ಹತ್ರ ಹೋಗಿ, ಅಮ್ಮ ದಿಕ್ಕು ತೋಚ್ತಾ ಇಲ್ಲ, ಏನು ಮಾಡಬೇಕು ಅಂದರು. ಅವರಮ್ಮ ಎಂಥ ಮೆಚ್ಯೂರ್ಡ್ ಲೇಡಿ ಅಂದರೆ ಒಂದು ಮಾತು ಹೇಳಿದ್ರು ಮಕ್ಕಳಿಗೆ, ಮಕ್ಕಳೇ, ಲೈಫ್ ಈಸ್ ನಾಟ್ ಆಲ್ ಅಬೌಟ್ ಸೆಲೆಬ್ರೇಟಿಂಗ್ ಬರ್ಡೇಸ್. ಲೈಫ್ ಈಸ್ ನಾಟ್ ಆಲ್ ಅಬೌಟ್ ಸೆಲೆಬ್ರೇಟಿಂಗ್ ಯುವರ್ ಪಾರ್ಟೀಸ್. ಬರ್ಡೇ ಸೆಲೆಬ್ರೇಟ್ ಮಾಡೋದು, ಪಾರ್ಟಿಗಳನ್ನ ಸೆಲೆಬ್ರೇಟ್ ಮಾಡೋದು, ಟೂರ್ ಹೋಗೋದು, ಟ್ರಿಪ್ ಹೋಗೋದು, ಎಂಜಾಯ್ ಮಾಡೋದು ಅಷ್ಟೇ ಲೈಫ್ ಅಲ್ಲ. ಇಂಥ ದುಃಖದಲ್ಲೂ ನಿಮ್ಮನ್ನು ಅದ್ದಿಕೊಂಡು ಇವಾಲ್ವ್ ಆಗಬೇಕು ಮನುಷ್ಯ. ಇಂಥ ದುಃಖದಲ್ಲಿಯೂ ಅದ್ದಿಕೊಂಡು ಹೊರಬರಬೇಕು. ಬದುಕು ಅನ್ನೋದು ಅದು ಮಾತ್ರ ಅಲ್ಲ, ಇದು ಇದೆ ಬದುಕಿನಲ್ಲಿ. ಆಕ್ಸೆಪ್ಟ್ ಇಟ್. ಅರೆ, ಯುಗಾದಿ ನಮಗೆ ಗೊತ್ತಿಲ್ಲದ ಹಾಗೆ ಇವೆಲ್ಲ ಪಾಠವನ್ನು ತನ್ನಲ್ಲಿ ಹುದುಗಿಸ್ಕೊಂಡು ಇಟ್ಕೊಂಡಿದೆ. ನಾನು ಹೇಳ್ತಿರೋದು, ಯುಗಾದಿಯ ಈ ಹಬ್ಬದ ಎಲ್ಲ ಎಸೆನ್ಸನ್ನು, ಸಾರವನ್ನು ತೆಗೆದುಹಾಕಿ ನಾವು ಬರೀ ಮೇಲ್ಗಡೆ ಮಾತ್ರ ಒಬ್ಬಟ್ಟು ಮಾಡಬೇಕು, ಮಾಡೋಕ್ಕಾಗಲ್ಲ, ಆರ್ಡ್ರ್ ಮಾಡು. ಮಾವಿನ ಸೊಪ್ಪು ಕಟ್ಟಬೇಕು, ಸಿಗಲ್ಲ, ತಂದುಬಿಡು. ಹೂ ಮುಡ್ಕೋಬೇಕು, ಸಿಗಲ್ಲ, ಏನೋ ಒಂದು ಹಾಕೋ. ಪ್ಲಾಸ್ಟಿಕ್ ಇಷ್ಟಕ್ಕೆ ಉಪಯೋಗಿಸು. ಅಲ್ಲ, ನಾನು ಅದಕ್ಕೆ ಹೇಳಿದ್ದು, ಆಧುನಿಕತೆಯ ಇತಿಹಾಸ ಅಂದರೆ ನಾವು ಪ್ರಕೃತಿಯಿಂದ ದೂರ ಹೋದ ಕತೆ. ಪ್ರಕೃತಿ ಬಗ್ಗೆ ನಮಗೇನು ಗೊತ್ತಿಲ್ಲ. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ನಮ್ಮ ಜೊತೆ ಓದ್ತಾ ಇದ್ದ ಹುಡುಗರು ಬರೀ ಆ ದಿನದ ಶಾಖನ್ನು ನೋಡಿ ನಮ್ಮೂರಿಗೆ ಮಳೆ ಬರ್ತಾ ಇಲ್ವಾ ಅಂತ ಹೇಳ್ತಿದ್ರು. ಭೂಮಿಯನ್ನು ಒಂದ್ಸಲ ಮುಟ್ಟು ನೋಡಿಬಿಟ್ರೆ ಈ ದಿನ ಮಳೆ ಬರುತ್ತೆ, ಅಷ್ಟು ಸೆನ್ಸಿಟಿವ್ ಅವರು. ನಮ್ಮ ನೆರಳು ಎಲ್ಲಿ ಬಿದ್ದಿದೆ ಅಂತ ನೋಡಿದ್ರೆ ಈ ಗಂಟೆ ಎಷ್ಟು ಅಂತ ಹೇಳ್ತಿದ್ರು. ನಮ್ಮ ಮಕ್ಕಳು 198 ಹೊಡಿತವೆ. ತುಂಬೆ ಗಿಡಕ್ಕೂ ಹೊಂಗೆ ಗಿಡಕ್ಕೂ ವ್ಯತ್ಯಾಸ ಗೊತ್ತಿದೆಯಾ ಅವ್ರಿಗೆ? ಹೊಂಗೆ ಗಿಡ ಯಾವಾಗ ಸಿಗುತ್ತೆ ಅಂತ ಗೊತ್ತಾ? ಚಂದ್ರ ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ಆಕಾರದಲ್ಲಿ ಇರ್ತಾನೆ ಅಂತ ಗೊತ್ತಾ? ಮೋಡಗಳು ಎಲ್ಲಿಂದ ಎದ್ದು ಎಲ್ಲಿಂದ ಗಾಳಿ ಬೀಸಿದ್ರೆ ಮಳೆ ಬರುತ್ತೆ ಅಂತ ಗೊತ್ತಾ? ಪ್ರಕೃತಿಯಿಂದ ದೂರ ಹೋಗ್ಬಿಟ್ಟಿದ್ದೀವಿ ನಾವು. ಪುಸ್ತಕ ಅಷ್ಟೇ ಅಲ್ಲ ಸರ್, ನಾಲೆಡ್ಜ್. ಜಗತ್ತನ್ನು ನೋಡಬೇಕು. ಓಕೆ ಸರ್. ಇಡೀ ಪ್ರಪಂಚ ನೋಡಬೇಕು. ಜಗತ್ತು ನಮ್ಗೆ ಕಲಿಸೋದಕ್ಕೆ ಭಾಳ ಇದೆ. ಅದರಿಂದಾನೇ ಯುಗಾದಿ ನಮಗೆ ತುಂಬ ಟೀಚ್ ಮಾಡುತ್ತೆ, ನಮ್ಮನ್ನು ಮನುಷ್ಯನಾಗಿ ಕಟ್ಟುತ್ತೆ ಯುಗಾದಿ. ನನಗೆ ಅದರಿಂದನೇ ಭಾಳ ಅದ್ಭುತ ಅಂತ ಅನ್ಸೋದು ಯುಗಾದಿ. ಆ ಮನುಷ್ಯನಾಗಿ ಕಟ್ಟಿದ್ದು ನಾವು ಇವತ್ತಿಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ, ಯಾಕೆ ಅಂದರೆ ನಮಗೆ ಅದರದ್ದೊಂದು ಎಕ್ಸ್ಪೋಜರ್ ಇದೆ. ಅದನ್ನು ತೋರಿಸಿದ್ದಾರೆ ನಮ್ಮ ಹಿರಿಯರು. ಇದು ಹೀಗೆ ಅಂತ ತೋರಿಸಿದ್ದಾರೆ. ನಮ್ಗೆ ಆ ಸಂಭ್ರಮಗಳು ಕಣ್ಣಿಗೆ ಕಟ್ಟದಂಗಿವೆ. ನಾಳೆ ನಮ್ಮ ಮಕ್ಕಳಿಗೂ ಅನಿಸುತ್ತೆ, ನಮ್ಮ ಮಕ್ಕಳು ನಾಳೆ ಮಾತಾಡೋದು ಶುರು ಮಾಡ್ತಾರೆ, ನಮ್ಮ ಅಮ್ಮ ಮನೇಲೇ ಅಡುಗೆ ಮಾಡ್ತಿದ್ರು ಕಣೋ ಅಂತ. ಯಾಕಂದರೆ ಅವ್ರ ಮಕ್ಕಳು ಮನೇಲಿ ಅಡುಗೆನೂ ಮಾಡಲ್ಲ. ನಮ್ಮಮ್ಮ ಮನೇಲೇ, ನಾವೀಗ ಹೇಳ್ತೀವಲ್ಲ, ನಮ್ಮಮ್ಮ ಮನೇಲೇ ಮೆಣಸಿನ ಪುಡಿ ಕುಟ್ತಾಯಿದ್ರು, ನಮ್ಮಮ್ಮ ಮನೇಲೇ ರಾಗಿ ಬೀಸ್ತಾಯಿದ್ರು, ನಮ್ಮಮ್ಮ ಮನೇಲೇ ಅಕ್ಕಿ ಮಾಡ್ತಾಯಿದ್ರು ಅಂತೀವಲ್ಲ. ಮುಂದಿನ ಮಕ್ಕಳು ನಮ್ಮಮ್ಮ ಮನೇಲೇ ಅಡುಗೆ ಮಾಡ್ತಾಯಿದ್ರು ಅಂತವೆ. ಆದ್ದರಿಂದ ಅವರಿಗೆ ಇತ್ತು ಅನ್ನೋದು ಏನು ಅಂತ ಹೇಳಬೇಕು. ಇತಿಹಾಸ ಇರುವವರು ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಇತಿಹಾಸ ಗೊತ್ತಿಲ್ಲದೆ ಇರೋರು, ಇತಿಹಾಸವನ್ನು ಕೇರ್ ಮಾಡದೇ ಇರೋರು ಇವತ್ತು ಮಾತ್ರ ಬದುಕು ಅಂತ ಮಾತಾಡ್ತಾರೆ. ಓಕೆ, ಕೆಲವು ಪಾಯಿಂಟ್ಸ್ ಚೆನ್ನಾಗಿದೆ ಸರ್. ನೀವು ಹೇಳಿದ್ದು ಒಂದು ನಿಜ ಸರ್. ಅದು ರಿಚರ್ಡ್ ಲೂಯಿಸ್ ಅವರು ಅದನ್ನು ಮಾಡ್ತಾರೆ. ರಂಗಭೂಮಿಯಲ್ಲಿ ನಾಟಕ ಮಾಡೋಕ್ಕೆ ಮುಂಚೆ ಆ ಮಂಚವನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಸರ್. ಆಮೇಲೆ ಒಂದು ಶವಾಸನ ಒಂದು ಹಾಕಿ ದೀರ್ಘ ಉಸಿರು ಎಳ್ಕೊಂಡು ಅನಂತರ ಬರ್ತಾರೆ. ಇವು ಬಿಟ್ಟಿಲ್ಲ ಅಂದರೆ ನಾವು ಕಲ್ಟಿವೇಟ್ ಮಾಡಬೇಕು. ಏಕೆ ಚಿಕ್ಕ ಮಕ್ಕಳಿದ್ದಾಗ ನಾವು ಹೇಳ್ಕೊಡಲ್ವಾ, ಸಮುದ್ರವಸನೆ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮತ್ವಮೇ. ಬೆಡ್ಡಿಂದ ಕೆಳಗಡೆ ಇಳಿಯೋಕ್ಕೆ ಮುಂಚೆ ವಿಷ್ಣುಪತ್ನಿಯಾದ ಭೂಮಿಯೇ, ನಾನು ನಿನ್ನ ತುಳಿತಾ ಇದ್ದೀನಮ್ಮ ಬೆಡ್ಡಿಂದ ಇಳಿಯುವಾಗ ಪ್ರತಿನಿತ್ಯ, ನನ್ನನ್ನು ಕ್ಷಮಿಸು ಅಂತ ಹೇಳುವಂಥ ಶ್ಲೋಕವನ್ನು ನಮಗೆ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಮರ್ತಿದ್ದೀವಿ. ಆದರೆ ತಪ್ಪು ನಮ್ಮದೇನೆ, ಏಕೆಂದರೆ ಮಕ್ಕಳಿಗೆ ಅದನ್ನು ನಾವು ಫಾರ್ವರ್ಡ್ ಮಾಡಿಲ್ಲ. ಅದನ್ನು ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ಒಂದು ಮನೆಯಲ್ಲಿ ಇಳಿಸಿದ್ರು ನನ್ನ. ಅಲ್ಲಿ 5ನೇ ಕ್ಲಾಸು 7ನೇ ಕ್ಲಾಸ್ ಇಬ್ಬರು ಮಕ್ಕಳಿದ್ರು. ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಕ್ಲಾಸ್ಗೆ ಹೋಗಕ್ಕೆ ಮುಂಚೆ ಶೂ ಹಾಕೊಳ್ಳೋಕ್ಕೆ ಮುಂಚೆ ಅಮ್ಮನ ಹತ್ರ ಬಂದು ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ ಅನಂತರ ಶೂ ಹಾಕ್ಕೊಂಡು ಹೋದರು. ನನಗೆ ಗಾಬರಿ ಆಗೋಯ್ತು. ಏನಿದು ನಮಸ್ಕಾರ ಮಾಡಿದೆ? ಹೌದು, ಆ ಚಿಕ್ಕ ಮಕ್ಕಳಾಗಿದ್ದಾಗಿಂದಾನು ಒಂದು ಲೋಟ ಹಾಲು ಬೇಕಾ, ದೇವ್ರಿಗೆ ನಮಸ್ಕಾರ ಮಾಡು.
ತಿಂಡಿ ಬೇಕಾ ದೇವರು ನಮಸ್ಕಾರ ಮಾಡು ಅಂತ ಪ್ರತಿನಿತ್ಯ ನಮಸ್ಕಾರ ಮಾಡೋದನ್ನು ನಾನು ಅಭ್ಯಾಸ ಮಾಡಿಸಿದೆ. ಆದ್ದರಿಂದ ಇವತ್ತು ಮಾಡ್ತಾ ಇದ್ದಾರೆ ಅವರು. ಅದನ್ನು ನಾವು ಮಾಡ್ತಾ ಇಲ್ಲ. ಮದುವೆ ಮನೆಗಳಲ್ಲಿ ಮಾಡ್ತಾ ಇಲ್ಲ ಯಾರೂ. ನನಗೆ ಮದುವೆ ಆದಾಗ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಬೇಕಲ್ಲ, ನಾನು ಬಗ್ಗಿದವನು, ನಾನು ನಮ್ಮ ಆಕೆ ನಮಸ್ಕಾರ ಮಾಡ್ತಾ ಬರೀ ಕಾಲುಗಳೇ ಕಾಣ್ತಾ ಇತ್ತು ಉದ್ದಕ್ಕೆ. ನಮಸ್ಕಾರ ಮಾಡ್ತಾ 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 ಹೋಗಿ ವಾಲಗದವ್ರಿಗೂ ನಮಸ್ಕಾರ ಮಾಡಿದ್ದೆ. ಅಲ್ಲಿ ವಾಲ್ಗ ಇರ್ತಾರಲ್ಲ ಸರ್, ಅವರು ಆಶೀರ್ವಾದ ಮಾಡಿದ್ರು. ಆಮೇಲೆ 2-3 ದಿವಸ ಹಂಗೆ ಓಡಾಡ್ತಿದ್ರು. ಇವರು ಡೌಟ್ ಪಟ್ಟರು, ಯಾಕೆ ಹಂಗಾಯ್ತು ಬೆನ್ನು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.